ಪ್ರಿಯ ವೀಕ್ಷಕರೇ, ಆಸರೆ ಟಿವಿ ಅರ್ಪಿಸುವ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಮಧ್ಯದಲ್ಲಿ ಹೊಸ ಅತಿಥಿಯಾಗಿ ಪಾಸ್ಟರ್ ಅಬ್ರಹಾಂ ಇದ್ದಾರೆ. ಅವರನ್ನು ಈ ಸುವಾರ್ತಿಕ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡುವ. ಸ್ವಾಗತ ಪಾಸ್ಟ್ರೆ. ಸ್ವಾಗತ, ವಂದನೆ. ಪ್ರಿಯ ವೀಕ್ಷಕರೇ, ಅನೇಕ ಸೇವಕರು ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು, ಯಾವ ರೀತಿ ಅವರು ಈ ಒಂದು ಸೇವೆಯಲ್ಲಿ ಸುವಾರ್ತಿಕ ಈ ಒಂದು ಕರೆಯನ್ನು ಯಾವ ರೀತಿ ಮಾಡುತ್ತಿದ್ದಾರೆ ಮತ್ತು ಯಾವ ರೀತಿ ಅವರ ಜೀವಿತದಲ್ಲಿ ದೇವರು ಯಾವ ಯಾವ ಕಾರ್ಯಗಳನ್ನು ಮಾಡಿದ್ದಾನೆ, ಅನೇಕರ ಸಾಕ್ಷಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ದೀರಿ. ಅನೇಕ ಸೇವಕರ ಆ ಒಂದು ಸುವಾರ್ತಿಕ ಈ ಕಾರ್ಯಕ್ರಮದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ, ನಾವು ನಂಬುತ್ತಿದ್ದೇವೆ. ಈ ದಿನ ಕೂಡ ನಮ್ಮ ಮಧ್ಯದಲ್ಲಿ ಸೇವಕರ ಮೂಲಕ ಅವರ ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ಅವರ ಜೀವಿತದಲ್ಲಿ ಆದಂಥ ದೇವರು ಮಾಡಿದಂಥ ಕಾರ್ಯಗಳ ವಿಷಯವನ್ನು ನಾವು ತಿಳಿದುಕೊಳ್ಳುವ. ಪಾಸ್ಟರ್ ಅಬ್ರಹಾಮರವರೇ, ನಿಮಗೆ ಈ ಒಂದು ಸುವಾರ್ತಿಕ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ನಿಜವಾಗಿ ನಮಗೆ ತುಂಬ ಸಂತೋಷ. ಯಾಕೆಂದರೆ ಅನೇಕ ಸೇವಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವಿತದಲ್ಲಿ ಈ ಒಂದು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಜೀವಿತದ ಅನೇಕ ವಿಷಯಗಳನ್ನು ಅವರು ಹೇಳಿದ್ದಾರೆ, ಹಂಚಿಕೊಂಡಿದ್ದಾರೆ. ಇದರಿಂದ ಅನೇಕ ನಮ್ಮ ಈ ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ಅದು ಆಶೀರ್ವಾದಕರವಾಗಿದೆ. ಈ ದಿನ ನಿಮ್ಮ ಮಧ್ಯದಲ್ಲಿ ನಾನು ಅನೇಕ ಪ್ರಶ್ನೆಗಳನ್ನು ಕೇಳಲು ನಾನು ಇಷ್ಟಪಡುತ್ತೇನೆ. ಖಂಡಿತವಾಗಿ. ಫಸ್ಟ್, ನೀವು ಈ ಒಂದು ಸುವಾರ್ತಿಕ ಒಂದು ಸೇವೆಗೆ ಬರುವುದಕ್ಕೆ ಮೊದಲು ಸಣ್ಣ ಪ್ರಾಯ, ನಿಮ್ಮೊಂದು ಬಾಲ್ಯ ಪ್ರಾಯ ಯಾವ ರೀತಿ ಇತ್ತು? ನಾನು ನಮ್ಮ ಪೂರ್ವಜರು ಅಂದರೆ ನಮ್ಮ ತಂದೆ ತಾಯಿಗಳು ಕೇರಳ ಮೂಲದವರಾಗಿದ್ದರು. ಅವರು ಸುಮಾರು 50 ವರ್ಷಗಳ ಹಿಂದೆ, ಅಂದರೆ ನಾನು ಹುಟ್ಟೋದಕ್ಕಿಂತ ಮುಂಚೆ ಅವರು ಕರ್ನಾಟಕಕ್ಕೆ ವಲಸೆ ಬಂದು ಕರ್ನಾಟಕದಲ್ಲಿ ನೆಲೆಗೊಂಡವರಾಗಿದ್ದರು. ಹಾಗೆ ನಾನು ಹುಟ್ಟಿ ಬೆಳೆದದ್ದು ರೋಮನ್ ಕ್ಯಾಥೋಲಿಕ್ ಕುಟುಂಬದ ಒಂದು ಹಿನ್ನೆಲೆಯಲ್ಲಿ. ಫಸ್ಟ್ ನೀವು ಹಾಗಾದರೆ ಕರ್ನಾಟಕಕ್ಕೆ ಬರೋದ ಮೊದಲು ನಿಮ್ಮ ಬೇರೆ ರಾಜ್ಯ? ನಮ್ಮ ತಂದೆ ತಾಯಂದಿರ ರಾಜ್ಯ ಕೇರಳ. ಆದರೆ ನಾನು ಹುಟ್ಟಿ ಬೆಳೆದಿದ್ದು ಕಲ್ತಿದ್ದು ಎಲ್ಲ ಕರ್ನಾಟಕದಲ್ಲೇ. ಅದಕ್ಕೆ ನನಗೆ ಕರ್ನಾಟಕವೇ ನಮ್ಮ ರಾಜ್ಯ. ಕರ್ನಾಟಕದಲ್ಲಿ ನೀವು ಹುಟ್ಟಿ ಬೆಳೆದವರು. ಮತ್ತು ಯಾವ ರೀತಿ ಇತ್ತು ಪಾಸ್ಟರ್ ನಿಮ್ಮ ಆ ಒಂದು ಸಣ್ಣ ಪ್ರಾಯದ ಜೀವನ? ಸಣ್ಣ ಪ್ರಾಯದಲ್ಲಿ ಅಂದರೆ ರೋಮನ್ ಕ್ಯಾಥೋಲಿಕ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಒಂದು ಕ್ರೈಸ್ತ ಹಿನ್ನೆಲೆ ನಮಗೆ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಒಂದು ಹಿನ್ನೆಲೆ ನಮಗೆ ಇತ್ತು. ಈ ಹಿನ್ನೆಲೆಯಲ್ಲಿ ಬೆಳೆದು ಬಂದಿದ್ದರಿಂದ ಆ ಹಿನ್ನೆಲೆಯಲ್ಲಿ ಬೆಳೆದು ಬಂದೆ. ಆದರೆ ನಮ್ಮ ತಂದೆ ತಾಯಿಗಳು ಅಷ್ಟೊಂದು ಆರ್ಥಿಕವಾಗಿ ಸದೃಢರಾದಂಥವ್ರು ಏನೂ ಆಗಿರಲಿಲ್ಲ. ಅವರು ಮೂಲತಃ ಕೃಷಿ ಕುಟುಂಬದವರಾಗಿದ್ದರು. ನಂತರ ಕೃಷಿ ಕೈ ಬಿಟ್ಟಾಗ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು, ಅಂದರೆ ಬಿಸ್ನೆಸ್ಸನ್ನೆಲ್ಲ ಮಾಡ್ತಾ ಇದ್ದಂಥವ್ರಾಗಿದ್ದರು. ನೀವು ಎಷ್ಟು ಮಂದಿ ಮಕ್ಕಳು ಪಾಸ್ಟರ್? ನಾವು ತಂದೆ ತಾಯಿಗಳಿಗೆ 7 ಜನ ಮಕ್ಕಳು. 7 ಜನ ಮಕ್ಕಳು. ನಾನು ಹಿರಿಯ ಮಗ. ನೀವು ಹಿರಿಯ ಮಗ, ನಿಮ್ಮಿಂದ ಎಲ್ಲ ಸಣ್ಣವರು? ಹೌದು, ನನಗಿಂತ ಎಲ್ಲರೂ ಸಣ್ಣವರು. ಮತ್ತು ಫಸ್ಟ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಯಾವ ರೀತಿ? ವಿದ್ಯಾಭ್ಯಾಸ ಅಂದರೆ ನಾನು ಕನ್ನಡ ಮೀಡಿಯಂ ಶಾಲೆಯಲ್ಲೇ ಕಲಿತೆ. ನಾನು ನಂತರ ಪ್ರೈಮರಿ ಮುಗಿದ ಮೇಲೆ ನಾನು, ಅಂದರೆ ಈಗಿನ ದಾಂಡೇಲಿ ಎಂಬಂಥ ಸ್ಥಳವನ್ನು ಕೇಳಿದಿರಬಹುದು ನೀವು, ಅಲ್ಲಿ ನನ್ನ ಹೈಸ್ಕೂಲ್ ಆಯಿತು. ನಂತರ ಕಾಲೇಜ್ ವಿದ್ಯಾಭ್ಯಾಸ ಕೂಡ ಅಲ್ಲೇ ನನಗೆ ಮುಗೀತು. ಫಸ್ಟ್ ನಿಮ್ಮ ತಂದೆ ತಾಯಿಗೆ ನೀವು 7 ಮಂದಿ ಮಕ್ಕಳು ಅಂತ ಹೇಳಿದಿರಿ. ತಂದೆ ನಿಮಗೆ ತೋಟ ಏನಾದರೂ ಇತ್ತ? ಅಷ್ಟೇ, ನಮಗೆ ತೋಟ ಇರಲಿಲ್ಲ. ಆದರೆ ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಜಾಗ ಇತ್ತು. ಅದರಲ್ಲಿ ಸಣ್ಣ ಪುಟ್ಟ ವರಮಾನಗಳು ಇದ್ದವು. ಕಷ್ಟದ ಜೀವಿತವನ್ನು ಆದರೆ ತೋಟ ಏನೂ ಇರಲಿಲ್ಲ. ಸಣ್ಣ ಪುಟ್ಟ ವರಮಾನ ಜಮೀನಿನಿಂದ ಸಿಗ್ತಾಯಿತ್ತು. ನಂತರದ ದಿನಗಳಲ್ಲಿ ಅದನ್ನು ಕೂಡ ಮಾರಿದರು. ಕೆಲವೊಂದು ನಷ್ಟವಾಯಿತು. ಒಟ್ಟಿನಲ್ಲಿ ನಂತರ ನಾವು ಸ್ವಲ್ಪ ಅಂದರೆ ಸ್ವಲ್ಪ ಬೆಳೆದವರಾಗಿ ಒಂದು 15-16 ವರ್ಷ ಎಲ್ಲ ಆಗುವಂಥ ಸಮಯದಲ್ಲಿ ನಮಗೆ ಭಾಳಷ್ಟು ಜಾಗ ಏನು ಇರಲಿಲ್ಲ. ಮನೆಯ ಜಾಗ ಮಾತ್ರ ಇತ್ತು. ಫಸ್ಟ್ ನೀವು SLC ಆದಮೇಲೆ ಕಾಲೇಜಿಗೆ ಹೋಗುವಂಥ ಸಮಯ ನಿಮ್ಮ ಯೌವನ ಪ್ರಾಯ ಅದು ಯಾವ ರೀತಿ? ಯೌವನ ಪ್ರಾಯ ಅಂತ ಹೇಳಿದರೆ ನಾವು ಸ್ವಲ್ಪ ಕಷ್ಟದಲ್ಲಿ ಬೆಳೆದಿದ್ದರಿಂದ
ಶಾಲೆಯಲ್ಲಿ ಕಲೀಲಿಕ್ಕೆ ತೀರಾ ಹಿಂದೆ ಏನೂ ಇರಲಿಲ್ಲ. ಸಾಧಾರಣವಾಗಿ ಸರಾಸರಿ ವಿದ್ಯಾರ್ಥಿಯಾಗಿ ಇದ್ದೆ. ಆದರೆ ಕಷ್ಟದ ಒಂದು ಹಿನ್ನೆಲೆಯಲ್ಲಿ ಅಥವಾ ಒಂದು ಹಣಕಾಸಿನ ಒಂದು ಪರಿಸ್ಥಿತಿ ಒಂದು ಕಷ್ಟದ ಹಿನ್ನೆಲೆಯಿಂದ ಬಂದಿದ್ದರಿಂದ ಸ್ವಲ್ಪ ಆಗಲೇ ನನಗೆ ಇದ್ದಂಥ ಒಂದು ಮುಖ್ಯವಾದಂಥ ಗುರಿ ಒಳ್ಳೆಯ ಒಂದು ಸಂಪಾದನೆ ಮಾಡುವಂಥ ವ್ಯಕ್ತಿಯಾಗಬೇಕು. ಅಂದರೆ ಆರ್ಥಿಕವಾಗಿ ಒಳ್ಳೆಯ ಬಲಾಢ್ಯ ಅಥವಾ ಒಂದು ದೃಢ ವ್ಯಕ್ತಿ ಆಗಬೇಕು ಅಂತ ನನಗೆ ಒಂದು ನಿರೀಕ್ಷೆ ಇತ್ತು. ಹಾಗೆ ಆ ಒಂದು ಇದರಲ್ಲೇ ಬೆಳೀತಾ ಬಂದೆ. ಆದರೆ ನಮಗೆ ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದರೂ ಕೂಡ ಚರ್ಚಿನೊಂದಿಗೆ ಮತ್ತು ಬೈಬಲ್ನೊಂದಿಗೆ ಇದ್ದಂಥ ಸಂಬಂಧವು ನಮಗೆ ಅಷ್ಟಕ್ಕಷ್ಟೇ ಆಗಿತ್ತು. ಸ್ವಲ್ಪ ಸಂಬಂಧ ಕಡಿಮೆ ಇತ್ತು. ಯಾಕೆಂದರೆ ಪಾಶೆ ನಿಜವಾಗಿ ಅನೇಕ ಯೌವನಸ್ಥರ ಜೀವಿತದಲ್ಲಿ ಒಂದು ಸಾಕ್ಷಿಗಳನ್ನು ಕೇಳುವಾಗ, ಸಣ್ಣ ಪ್ರಾಯದ ಸಾಕ್ಷಿಯನ್ನು ಕೇಳುವಾಗ ತನ್ನ ಜೀವಿತದಲ್ಲಿ ಕೆಲವು ಅನೇಕ ವಿಷಯಗಳ ಬಗ್ಗೆ ತಂದೆ ತಾಯಿಗೆ ಮಾತುಗಳನ್ನು ಅನೇಕರ ಒಂದೊಂದು ರೀತಿಯ ಸಾಕ್ಷಿಗಳಿರ್ತದೆ. ನಮ್ಮ ಜೀವಿತದಲ್ಲಿರುವಂಥ ನಮ್ಮ ಒಂದು ಕ್ರಿಯೆಗಳು ಯಾವ ರೀತಿ ಇತ್ತು. ನೀವು ತಂದೆ ತಾಯಿಗೆ ಭಯಭಕ್ತಿಯಲ್ಲಿ ಜೀವಿಸ್ತಾ ಇದ್ದೀರಾ? ಯಾಕಂದರೆ ಮೊದಲೊಂದು ಕೆಲವು ಮಕ್ಕಳು ಕೆಲವು ತಂದೆ ತಾಯಿಯವರು ಯಾವ ರೀತಿ ಬೆಳೆಸಿದ್ರೆ ಭಯಭಕ್ತಿಯ ಕುಟುಂಬವಾಗಿತ್ತ, ಪ್ರಾರ್ಥನೆಯಲ್ಲಿ ಬೆಳೆಯುವಂಥ ಕುಟುಂಬವಾಗಿತ್ತ, ಅಥವಾ ದೇವರಲ್ಲಿ ಒಂದು ಭಯಭಕ್ತಿಯಿಂದ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಅಥವಾ ಎಲ್ಲ ತಪ್ಪಾದ ಕಾರ್ಯಗಳೊಂದಿಗೆ ಜೀವಿಸ್ತಾ ಇದ್ದೀರಾ? ನಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಕುಟುಂಬ ಅಷ್ಟೊಂದು ಆತ್ಮಿಕ ಜೀವಿತದಲ್ಲಿ ಅಥವಾ ಏನು ಭಕ್ತಿಯ ಜೀವಿತದಲ್ಲಿ ಅಷ್ಟೊಂದೇನು ಆಳವಾಗಿ ಇದ್ದಂಥ ಕುಟುಂಬವಾಗಿರಲಿಲ್ಲ. ಮತ್ತು ನಮಗೆ ಕುಟುಂಬದ ಹಿನ್ನೆಲೆಯಿಂದ ನಂಬಿಕೆ ಭಕ್ತಿ ಎಂಬಂಥ ವಿಷಯಗಳು ಸಿಕ್ಕಿದ್ದು ಕೂಡ ನಮಗೆ ತುಂಬ ಕಡಿಮೆ. ಆದರೆ ಅಂದರೆ ಈ ರೀತಿಯಾಗಿ ಒಂದು ಒಳ್ಳೆಯ ಒಂದು ಬಹಳಷ್ಟು ಆಳವಾದಂಥ ಒಂದು ಧಾರ್ಮಿಕ ಒಂದು ಹಿನ್ನೆಲೆ ನಮಗಿರಲಿಲ್ಲ. ಕ್ರೈಸ್ತ ಕುಟುಂಬದವರಾಗಿದ್ದರೂ ನಮ್ಮ ಕುಟುಂಬದ ಹಿರಿಯರು ಅಷ್ಟೊಂದು ದೇವರಲ್ಲಿ ಭಕ್ತಿ ಭಯಭಕ್ತಿ ಇಟ್ಟಂಥವರು ಆಗಿರಲಿಲ್ಲ. ಸಾಧಾರಣ ರೀತಿಯಲ್ಲಿ ಒಂದು ಜೀವಿತ ಮಾಡುವಂಥವರಾಗಿದ್ದರು. ಕ್ರೈಸ್ತ ಜೀವಿತ, ಆದರೆ ದೇವರ ವಿಷಯದಲ್ಲಾಗಲಿ ದೇವರ ವಾಕ್ಯದ ವಿಷಯ ಅಷ್ಟು ಜ್ಞಾನ ಇಲ್ಲ ಏನಿಲ್ಲ. ಫಸ್ಟ್ ಮುಂದೆ ನೀವು ಈ ಒಂದು ಯೌವನ ಪ್ರಾಯ ಆಯಿತು, ಆಗ ಮುಂದೆ ನೀವು ಯೌವನದಲ್ಲಿ ಈ ವಿದ್ಯಾಭ್ಯಾಸ SLC ಆಯಿತು ಅಂತ ಹೇಳಿದ್ರೆ ಕಾಲೇಜಿ ಎಷ್ಟು ಮಾಡಿದ್ದೀರಿ ಫಸ್ಟ್ ನೀವು? ನಾನು BCom ಡಿಗ್ರಿಯನ್ನು ಮಾಡಿದೆ. ಆಮೇಲೆ BCom ಡಿಗ್ರಿ ಆಮೇಲೆ ನಾನು ಜಾಬ್ ಮಾಡಬೇಕು ಅಂತ ಬೇರೆ ಡಿಗ್ರಿಗಳು ಮಾಡಬೇಕು ಅಂತ ಮನಸ್ಸಿತ್ತು. ಆದರೆ ನಮಗೆ ಆವಾಗ ಆ ಪರಿಸ್ಥಿತಿಗಳು ಅನುಕೂಲವಾಗಿರಲಿಲ್ಲ. ಮತ್ತು ನಾನು ಜಾಬ್ ಮಾಡಬೇಕು ಅಂತ ವಿಚಾರದಲ್ಲಿ ಇದ್ದೆ. ಆದರೆ ಹೆಚ್ಚು ಕಡಿಮೆ ಅದೇ ಸಮಯದಲ್ಲಿ ನಾನು ಕರ್ತನನ್ನು ಫಸ್ಟ್ ನೀವು ಯೌವನ ಕಾಲ ಆಯಿತು. ನಿಮ್ಮ ಯೌವನ ಕಾಲದಲ್ಲಿ ಯಾಕೆಂದರೆ ಅನೇಕರ ಜೀವಿತದಲ್ಲಿ ನೀವು ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ನೀವು ಬೆಳೆದಿದ್ದೀರಿ. ಯಾಕೆಂದರೆ ಕೆಲವರು ತಂದೆ ತಾಯಿಗೆ ವಿರುದ್ಧವಾಗಿ, ಕೆಲವು ಮಕ್ಕಳಿಗೆ ತಂದೆ ತಾಯಿಗೆ ಕಠಿಣರಾಗಿರ್ತಾರೆ. ಯಾಕಂದರೆ ನನ್ನ ಮಗ ಈ ರೀತಿ ಇರ್ತಾನೆ, ಅವನೊಂದು ಕೇಳದ ಮಾತು, ಆ ರೀತಿಯೆಲ್ಲ ನಿಮ್ಮಲ್ಲಿ ಒಂದು ಆಸೆ ಇತ್ತು. ನಾನೊಂದು ಒಳ್ಳೆಯ ವ್ಯಕ್ತಿಯಾಗಿ ಜೀವಿಸಬೇಕು, ಒಳ್ಳೆಯ ಒಂದು ದೃಢವಾಗಿ ನಿಂತುಕೊಳ್ಬೇಕು, ಏನಾದೊಂದು ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಬೆಳೆದು ಬರುವಂಥ ಸಮಯದಲ್ಲಿ ನೀವು ಯಾಕೆಂದರೆ ಒಬ್ಬೊಬ್ಬರ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಲಿಕ್ಕೆ, ರಕ್ಷಣೆಗೆ ಬರಲಿಕ್ಕೆ ಒಂದೊಂದು ಕಾರಣ ಇರ್ತದೆ. ನೀವು ಯಾವ ರೀತಿ ಯೇಸು ಸ್ವಾಮಿಯನ್ನು ನೀವು ಕಂಡುಕೊಂಡಿರಿ, ಯಾವಾಗ ನೀವು ರಕ್ಷಣೆ ಹೊಂದಿಕೊಂಡಿದ್ದೀರಿ? ನಾನು ಈಗಾಗಲೇ ಹೇಳಿದೆ, ನಮ್ಮ ಕುಟುಂಬ ಅಂದರೆ ಅಷ್ಟೊಂದು ಬಹಳಷ್ಟು ಧಾರ್ಮಿಕ ಅಥವಾ ಈ ಆತ್ಮಿಕ ವಿಷಯಗಳಿಗೆ ಅಷ್ಟು ಒತ್ತು ಕೊಟ್ಟಂಥ ಕುಟುಂಬವಾಗಿರಲಿಲ್ಲ. ಆದರೂ ಕೂಡ ನಾವು ಮದ್ಯಪಾನವಾಗಲಿ ಅಥವಾ ಈ ಜೂಜಾಟವಾಗಲಿ ಅಥವಾ ಇಂಥ ರೌಡಿಸಮ್ ಆಗಲಿ ಅಥವಾ ಇಂಥ ವಿಷಯಗಳಿಗೆ ಹೋಗುವಂಥ ಒಂದು ಕಾರ್ಯಕ್ಕೆ ದೇವರು ನಮ್ಮನ್ನು ಬಿಡಲಿಲ್ಲ. ದೇವರ ಕೃಪೆಯಿಂದ ನಾವು ಅದರಿಂದ ಪಾರಾದೆವು. ಆದರೂ ಜೀವಿತ ಏನೋ ಅಷ್ಟೇನು ಸರಿ ಇರಲಿಲ್ಲ. ಯೌವನದ ರೀತಿಯ ಕೆಟ್ಟ ಬುದ್ಧಿಗಳು, ಕೆಟ್ಟ ವಿಚಾರಗಳು, ಪಾಪದ ಸ್ವಭಾವಗಳು ಎಲ್ಲ ಮನುಷ್ಯರಿಗೆ ಇರುವ ಹಾಗೆ ನಮ್ಮಲ್ಲಿ ಕೂಡ ಬೇಕಾದಷ್ಟು ಇತ್ತು. ನಮ್ಮ ವೈಯಕ್ತಿಕ ಜೀವಿತ ಹೇಳಬೇಕು ಅಂತ ಹೇಳಿದರೆ ಅಷ್ಟೇನು ಸರಿಯಾಗಿ ಇರಲಿಲ್ಲ. ಕರ್ತನಲ್ಲಿ ಇಲ್ಲದ ಕಾರಣ ಮುಖ್ಯವಾಗಿ, ಕರ್ತನನ್ನು ಕಂಡುಕೊಳ್ಳದೇ ಇದ್ದಂಥ ಕಾರಣವು ಮುಖ್ಯವಾಗಿ ನಮ್ಮ ಜೀವಿತವು ಪಾಪದ ಒಂದು ಜೀವಿತವೇ ಆಗಿತ್ತು. ಅಂದರೆ ಮದ್ಯಪಾನ, ಕುಡಿಕತನ, ಹೊಡೆದಾಟ ಎಲ್ಲ ಇರದಿದ್ದರೂ ಕೂಡ ಈ ಥರ ಪಾಪಗಳು ನಮ್ಮ ಜೀವಿತದಲ್ಲಿ ಇದ್ದವು. ಆದರೆ ಇದರ ಮಧ್ಯದಲ್ಲಿ ಕರ್ತನನ್ನು ಕಂಡುಕೊಳ್ಳಲಿಕ್ಕೆ ಅವಕಾಶ ಅಂತ ಹೇಳಿದರೆ ನಮ್ಮ ಅಜ್ಜ ನಮಗೆ ಸ್ವಲ್ಪ
ವಾಕ್ಯದ ಒಂದು ಇಂಟ್ರೆಸ್ಟನ್ನು ನಮಗೆ ತರಿಸಿದ್ರು ಅಜ್ಜ. ಅಂದರೆ ನಾನು 8ನೇ ತರಗತಿಯಲ್ಲಿ ಇದ್ದಾಗ ಮುಂಚಿನಿಂದಲೂ ನನಗೆ ಆತ್ಮಿಕ ವಿಷಯ ಇಂಟ್ರೆಸ್ಟು, ಆದರೆ ನಮಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಅಷ್ಟೊಂದು ನಮಗೆ ಸಿಗ್ತಾ ಇರಲಿಲ್ಲ. ಮತ್ತು ನಾವು ಇದ್ದಂಥ ಬ್ಯಾಕ್ಗ್ರೌಂಡಿನಲ್ಲಿಯೂ ಅದಕ್ಕೆ ಅಷ್ಟೊಂದು ಪ್ರೋತ್ಸಾಹ ಕೂಡ ಇರಲಿಲ್ಲ. ನಾವು ಹಾಗೆ ಒಂದು ಸಾಧಾರಣ ರೀತಿಯಲ್ಲಿ ಕ್ರೈಸ್ತರಾಗಿ ಹೋಗ್ತಾ ಇದ್ದೆವು. ಆದರೆ ಅಜ್ಜ ನನಗೆ ಮುಂಚಿಂದ ಹೇಳಬೇಕು ಅಂತ ಹೇಳಿದರೆ, ನನಗೆ ಈ ಆತ್ಮಿಕ ವಿಷಯಗಳು, ಅದು ಯಾವ ಜಾತಿ ಧರ್ಮ ಪಂಥ ಪಂಗಡ ಅಂತ ಏನಿಲ್ಲ, ಎಲ್ಲ ಜಾತಿ ಧರ್ಮ ಎಲ್ಲ ಪಂಗಡಗಳ ದೇವರು ಇಂಥ ವಿಷಯಗಳು ಮೊದಲೇ ನನಗೆ ಇಂಟ್ರೆಸ್ಟ್ ಇತ್ತು. ನಾನು ಅದಕ್ಕೆ ಓದಬೇಕು, ಎಲ್ಲ ಜಾತಿಗಳ ಎಲ್ಲ ಧರ್ಮಗಳ ಪುಸ್ತಕಗಳನ್ನು ಓದಬೇಕು. ಅದಕ್ಕೆ ನನಗೆ ಓದುವ ಒಂದು ಹವ್ಯಾಸ ಮುಂಚಿನಿಂದ ಇತ್ತು, ಅದು ಚಿಕ್ಕ ಪ್ರಾಯದಿಂದ. ಅಂದರೆ ಅದಕ್ಕೆ ಚಿಕ್ಕ ಪ್ರಾಯದಿಂದ ಓದುವ ಹವ್ಯಾಸ ಇದ್ದಿದ್ದರಿಂದ ನನಗೆ ಸಿಕ್ಕಂಥ, ಅದು ಯಾವ ಜಾತಿ ಧರ್ಮ ಅಂತ ಏನಲ್ಲ, ಎಲ್ಲ ಜಾತಿ ಧರ್ಮಗಳ ಪುಸ್ತಕಗಳನ್ನು ಓದ್ತಾ ಇದ್ದೆ. ಅದು ನನಗೆ ತುಂಬ ಇಂಟ್ರೆಸ್ಟು. ಅಂದರೆ ಸ್ಟೋರಿ ಥರ ಇರುವಂಥ, ಅದು ಕ್ರೈಸ್ತದ್ದೇ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಯಾವ ಜಾತಿ ಅಂತಲ್ಲ ಎಲ್ಲ ಓದ್ತಾ ಇದ್ದೆ. ನನಗೆ ಅದೊಂದು ಇಂಟ್ರೆಸ್ಟಿನ ವಿಷಯ ಆಗಿತ್ತು. ಹೀಗಿರುವಾಗ ನಾನು 8ನೇ ತರಗತಿಯಲ್ಲಿದ್ದಾಗ ಆ ಕಾಲದಲ್ಲಿ ಯಾರು ಅಂತ ಗೊತ್ತಿಲ್ಲ, ಯಾವ ಸಂಸ್ಥೆಯವರು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾರೋ ಸತ್ಯವೇದವನ್ನು ಸೇಲ್ ಮಾಡುವಂಥವ್ರು ನಾವಿದ್ದ ಊರಿಗೆ ಬಂದರು. ಅವ್ರ ಹತ್ರ ನಮ್ಮ ಅಜ್ಜ ಒಂದು ಹೊಸ ಒಡಂಬಡಿಕೆಯನ್ನು, ಆ ಕಾಲದ ಯಾವುದೋ ಬೆಲೆ ನನಗೆ ಗೊತ್ತಿಲ್ಲ, ತೆಗೆದುಕೊಂಡು ನನಗೆ ಓದಲಿಕ್ಕೆ ಕೊಟ್ಟರು. ಅದೇ ನಾನು ಮೊದಲು ಬೈಬಲ್ ಓದಲಿಕ್ಕೆ ಅವಕಾಶ ಆಯಿತು. ಅದಕ್ಕಿಂತ ಹಿಂದೆ ನಮ್ಮ ಹಳೆ ಪಂಗಡದ ಸಭೆಗಳಿಗೆ ಹೋಗುವಾಗ ಅಲ್ಲಿ ಬೈಬಲನ್ನು ನೋಡಿದ್ದೀರಿ, ಮತ್ತೆ ನಾನು ಓದಲಿಲ್ಲ. ಆದರೆ 8ನೇ ತರಗತಿಯಲ್ಲಿದ್ದಾಗ ನನಗೆ ಬೈಬಲ್ ಓದುವಂಥ ಅವಕಾಶ ಸಿಕ್ತು. ನಮ್ಮ ಅಜ್ಜ ನಮಗೆ ಅದನ್ನು ಕೊಡಿಸಿದ್ದು, ಸುಪ್ರೀತ ಸಂದೇಶ. ನಾನು ಮೊದಲೇ ಓದುವ ಹವ್ಯಾಸ ಇತ್ತು, ಸಣ್ಣ ಹುಡುಗ ಆಗಿದ್ದರೂ ಕೂಡ ಓದ್ತಾ ಇದ್ದೆ. ಹಾಗೆ ಓದ್ತಾ ಈ ಬೈಬಲ್ ಕೂಡ ಕೈಗೆ ಸಿಕ್ತು. ಹೊಸ ಒಡಂಬಡಿಕೆ ನಾವು ಓದಲಿಕ್ಕೆ ಶುರು ಮಾಡಿದೆ. ಅದು ಹೊಸ ಒಡಂಬಡಿಕೆ ಆದರೆ ಬಹಳ ದಿನ ಮುಂದುವರಿಲಿಲ್ಲ. ಯಾಕಂತೇಳಿದರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಮತ್ತು ಅಪೊಸ್ತಲ ಕೃತ್ಯ ಈ 5 ಪುಸ್ತಕಗಳನ್ನು ಓದಿ ಮುಗಿಸಿದ ಮೇಲೆ ಮತ್ತೆ ರೋಮ ಪತ್ರಿಕೆಯಿಂದ ಮುಂದಕ್ಕೆ ಓದಲಿಕ್ಕೆ ಆಗಲಿಲ್ಲ. ಯಾಕಂತೇಳಿದರೆ ಅಲ್ಲಿ ಕಥೆಗಳು ಇಲ್ಲ, ಸ್ಟೋರಿಗಳು ಇಲ್ಲ. ಅಲ್ಲಿ ಬೋಧನೆ ಇರೋದ್ರಿಂದ ನನ್ನ ಬುದ್ಧಿಗೆ ಅದು ಅಷ್ಟು ಕಾರ್ಯ ಮಾಡಲಿಲ್ಲ. ನನಗೆ ಅದು ಅಷ್ಟು ಇಂಟ್ರೆಸ್ಟ್ ಕಾಣಲಿಲ್ಲ. ಕಥೆಗಳ ಭಾಗವನ್ನು ಓದಿದೆ, 1-2 ಸಲ ಓದಿರ್ಬೋದು, ನನಗೆ ಎಷ್ಟು ನೆನಪಿಲ್ಲ, ಒಟ್ಟು ಓದಿದೆ. ಆ ನಂತರ ಬಿಟ್ಟುಬಿಟ್ಟೆ. ಮತ್ತೆ ಬೈಬಲನ್ನು ಮುಟ್ಟಿದ್ದು ಸುಮಾರು ವರ್ಷಗಳ ನಂತರ 8ನೇಯಲ್ಲಿ ಓದೋದನ್ನು ಬಿಟ್ಟೆ. ಮತ್ತೆ ನೀವು ಯಾವ ರೀತಿ ನಿಮಗೆ ಈ ಒಂದು ರಕ್ಷಣೆಗೆ ಸುವಾರ್ತೆ ಯಾವ ರೀತಿ ನಿಮಗೆ ತಲುಪಿತು? ಯಾಕೆಂದರೆ ಒಂದೊಂದು ಜನರಿಗೆ ಒಂದೊಂದು ರೀತಿಯಲ್ಲಿ ಸುವಾರ್ತೆ ತಲುಪ್ತದೆ. ಯಾರಾದರೂ ಬಂದು ದೇವರ ವಿಷಯವನ್ನು ಹೇಳ್ತಾರೆ, ಅಥವಾ ಯಾರಿಗಾದರೂ ಒಂದು ಪತ್ರಿಕೆಗಳ ಮೂಲಕ, ಅಥವಾ ಯಾವುದಾದರೂ ಒಂದು ಈ ಟ್ರ್ಯಾಕ್ಸ್ ಇವುದರ ಮೂಲಕ, ಅಥವಾ ರೇಡಿಯೋದ ಮೂಲಕ, ಅಥವಾ ಟಿ ವಿಗಳ ಮೂಲಕ, ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಯಾವ ರೀತಿ ಈ ಒಂದು ಸುವಾರ್ತೆ ಸತ್ಯ ಸಂದೇಶ ನಿಮಗೆ ತಲುಪಿತು? ಅದಕ್ಕೆ ನಾನು 8ನೇ ತರಗತಿಯಲ್ಲಿ ಹೊಸ ಒಡಂಬಡಿಕೆಯನ್ನು ಓದುವುದನ್ನು ನಿಲ್ಲಿಸಿಬಿಟ್ಟೆ ಅಂತ ನಾನು ಹೇಳಿದೆ. ಯಾಕಂದರೆ ನನಗೆ ಅದು ರೋಮ ಪತ್ರಿಕೆಯಿಂದ ಮುಂದಕ್ಕೆ ಓದಲಿಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಯಾಕಂದರೆ ಅಲ್ಲಿ ಕಥೆಗಳು ಇಲ್ಲ. ಕಥೆ ಇದ್ದ ಭಾಗವನ್ನು ಓದಿದೆ. ಆನಂತರ ನಾನು 2nd PUC ಬರುವಂಥ ಸಮಯದಲ್ಲಿ ನಮ್ಮ ಹಳೆಯ ಪಂಗಡದ ಸಭೆಯ ಚರ್ಚಿನ ಫಾದರಿಗೆ ನನಗೆ ಒಂದು ಒಳ್ಳೆ ಕಾಂಟ್ಯಾಕ್ಟ್ ಆಯಿತು. ಅವರು ನನಗೆ ಒಂದು ಫುಲ್ ಬೈಬಲನ್ನು ಓದಲಿಕ್ಕೆ ಕೊಟ್ಟರು. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಸೇರಿ ಇರುವಂಥ ಬೈಬಲನ್ನು ಓದಲಿಕ್ಕೆ ಕೊಟ್ಟರು. ನನಗೆ ಅದು ಎಲ್ಲಿಂದ ಓದಬೇಕು, ಎಲ್ಲಿವರೆಗೆ ಓದಬೇಕು ಅಂತ ಗೊತ್ತಿಲ್ಲ. ಅದೇ ನನಗೆ ಫಸ್ಟ್ ಟೈಮು ಫುಲ್ ಬೈಬಲ್ ಕೈಗೆ ಬಂದಿದ್ದು. ಆ ರಾತ್ರಿ ನಾನು ಸುಮಾರು ಆದಿಕಾಂಡ 45-46 ಅಧ್ಯಾಯ ಎಷ್ಟೋ ಓದಿದೆ. ಅಲ್ಲಿಂದ ನಾನು ನಿರಂತರವಾಗಿ ಅದು ನನಗೆ ಓದಲಿಕ್ಕೆ ಕೊಟ್ಟರು. ಆಮೇಲೆ ಅವರು ಅಲ್ಲಿಂದ ಹೋಗುವಂಥ ಸಮಯದಲ್ಲಿ ಆ ಬೈಬಲನ್ನು ತೆಗೆದುಕೊಂಡು ಹೋದರು. ಆದರೆ ಅವರು ಹೋಗೋದ್ರೊಳಗೆ ಆ ಬೈಬಲನ್ನು 1-2 ಸಲ ನಾನು ಓದಿ ಮುಗಿಸಿದ್ದೆ ಪೂರ್ತಿಯಾಗಿ. 2 ಸಲವೋ 3 ಸಲ, ನನಗೆ ಅಷ್ಟು ಸರಿ ನೆನಪಿಲ್ಲ. ಆದರೆ ನಾನು ಪೂರ್ತಿಯಾಗಿ ಓದಿ ಮುಗಿಸಿದೆ. ಆಗ ನನಗೆ ಈ ಸತ್ಯವೇದವನ್ನು ಓದ್ತಾ ಬಂದಾಗ ನಾವು ಮಾಡ್ತಾ ಇರುವಂಥ ಅಥವಾ ನಮ್ಮ ಆಚರಣೆಗಳು ನಮ್ಮ ಜೀವನಕ್ಕೂ ಯಾವ ಒಂದು ನಿಜವಾದಂಥ ಸಂಬಂಧ ಇಲ್ಲ ಅಂತ ನನಗೆ ಗೊತ್ತಾಯಿತು. ದೇವರ ವಾಕ್ಯದಿಂದ ಓದ್ತಾ ಬರುವಾಗ ನಮ್ಮ ಜೀವನಕ್ಕೂ ನಾವು
ಸತ್ಯವೇದದಲ್ಲಿ ಬರೆದಿರುವಂಥ ವಾಕ್ಯಗಳಿಗೂ ಯಾವ ಸಂಬಂಧ ಇಲ್ಲ ಅಂತ ನನಗೆ ನಿಧಾನವಾಗಿ ಗೊತ್ತಾಗಲಿಕ್ಕೆ ಶುರುವಾಯಿತು. ನಾನು ಸತ್ಯವೇದವನ್ನು ಓದಲಿಕ್ಕೆ ಶುರು ಮಾಡಿದ ನಂತರ ಅವರು ಆ ಬೈಬಲನ್ನು ತೆಗೆದುಕೊಂಡು ಹೋದರು. ಅಷ್ಟೊತ್ತಿಗೆ ನನಗೆ ಬೇರೊಂದು ಫುಲ್ ಬೈಬಲ್ ಸಿಕ್ತು, ಬೇರೆ ಒಬ್ಬರ ಮೂಲಕವಾಗಿ ನನಗೆ ಒಂದು ಫುಲ್ ಬೈಬಲ್ ಸಿಕ್ತು. ನಾನು ಓದೋದನ್ನು ನಿಲ್ಲಿಸಲಿಲ್ಲ. ಆಮೇಲೆ ನನಗೆ ಓದಲಿಕ್ಕೆ ಇಂಟ್ರೆಸ್ಟ್ ಬಂತು. ಹಾಗೆ ನಾನು ಪೂರ್ತಿಯಾಗಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ಓದ್ತಾನೆ ಹಾಗೆ ಹೋದೆ. ಹಾಗೆ ನಾನು ಓದ್ತಾ ಹೋಗುವಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಸುವಾರ್ತೆ ಒಬ್ಬ ವ್ಯಕ್ತಿಗೆ ಸಿಗಬೇಕು ಅಂತ ಹೇಳಿದರೆ ಬಹಳಷ್ಟು ರೂಟ್ಗಳಿರ್ತವೆ. ಅಂದರೆ ಟ್ರ್ಯಾಕ್ ಮೂಲಕ ಅಥವಾ ಏನು ಸಂದೇಶ, ರೇಡಿಯೋ, ಟಿ ವಿ ಅಥವಾ ಈ ಥರ. ನಮ್ಮ ಪರಿಸ್ಥಿತಿ ನಾನು ಹೇಳಿದೆ, ನಾವು ಅಷ್ಟೊಂದು ಆರ್ಥಿಕವಾಗಿ ಬಲಾಢ್ಯ ಕುಟುಂಬವಾಗಿರಲಿಲ್ಲ. ಆ ಕಾಲದಲ್ಲಿ ಟಿ ವಿನೂ ಸರ್ವೇ ಸಾಮಾನ್ಯವೇನೂ ಆಗಿರಲಿಲ್ಲ. ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ. ಆದರೆ ರೇಡಿಯೋ ಒಂದಿತ್ತು, ರೇಡಿಯೋ ಇತ್ತು, ಮತ್ತು ರೇಡಿಯೋ ಇತ್ತು. ಹೀಗೆ ರೇಡಿಯೋ ಮೂಲಕವಾಗಿ ಆ ಕಾಲದಿಂದಲೇ ಸುವಾರ್ತೆಯನ್ನು ಕೇಳಲಿಕ್ಕೆ ಶುರು ಮಾಡಿದ್ವಿ. ಅದಕ್ಕಿಂತ ಹಿಂದಿನಿಂದ ಸುವಾರ್ತೆ ಇತ್ತು, ಆದರೆ ಆ ಕಾಲದಲ್ಲಿ ರೇಡಿಯೋ ಮೂಲಕವಾಗಿ ನಾನು ಸುವಾರ್ತೆಯನ್ನು ಕೇಳಲಿಕ್ಕೆ ಪ್ರಾರಂಭಿಸಿದೆ. ಹೀಗಿರುವಾಗ ನನಗೆ ಒಂದು ಸಲ ಜೀಸಸ್ ಕಾಲ್ಸ್, ಯಾವುದು ಯೇಸು ಕರೆಯುತ್ತಾನೆ ಅಂತ ಏನು DGS ದಿನಕರನ್ ಅವರ ಒಂದು ಪತ್ರಿಕೆ ಇದೆ, ಮಾಸ ಪತ್ರಿಕೆ ಇದೆ. ಅದು ನನಗೆ ಓದಲಿಕ್ಕೆ ಸಿಕ್ತು. ಅದು ನಮ್ಮ ಯಾರೋ ಒಬ್ಬ ಪರಿಚಯದವರ ಮನೆಯಿಂದ ನಮ್ಮ ತಾಯಿಯವರು ಹೋಗುವಾಗ ಏನೋ ತೊಗೊಂಡು ಬಂದಿದ್ರು ಓದಲಿಕ್ಕೆ ಅಂತ. ನಾನು ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಯೇಸು ಕರೆಯುತ್ತಾನೆ ಅದು ಓದಲಿಕ್ಕೆ ಪ್ರಾರಂಭ ಮಾಡಿದೆ. ನಂತರ ಅದನ್ನು ಓದಿ ಮುಗಿಸಿದ ನಂತರ ಮತ್ತೆ ಅದರದ ಹಳೆಯ ಕಾಪಿಗಳು ಬೇರೆ ಸಿಕ್ಕು, ಅದನ್ನು ಓದಿದೆ. ನಂತರ ಪತ್ರ ಎಲ್ಲ ಬರೆದೆ. ಹಾಗೆ ಅವರು ಕಳಿಸಿಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು ನಿಧಾನವಾಗಿ ಇನ್ನಷ್ಟು ಆಳವಾದ ವಿಷಯಗಳು ನನಗೆ ಆ ಕಾಲದ ಮಟ್ಟಿಗೆ ಆಳವಾದಂಥ ವಿಷಯಗಳು, ನನಗೆ ಗೊತ್ತಿಲ್ಲದಂಥ ವಿಷಯಗಳು ಅದರ ಮೂಲಕ ಸಿಗಲಿಕ್ಕೆ ಪ್ರಾರಂಭವಾಯಿತು. ಹಾಗೆ ನಾನು ಒಂದು ಸಲ DGS ದಿನಕರನ್ ಅವರ ಒಂದು ಸಂದೇಶವನ್ನು ಕೇಳಿದೆ. ಅದು ಇಂಗ್ಲೀಷಲ್ಲಿತ್ತು. ನನಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇತ್ತು, ಆದರೆ ಅವರ ಸಂದೇಶ ನನಗೇನು ಅರ್ಥ ಆಗಲಿಲ್ಲ. ಅವರ ಸಂದೇಶ ಅರ್ಥ ಆಗಲಿಲ್ಲ. ಇಂಗ್ಲೀಷ್ ಟು ಮಲಯಾಳಂ ಭಾಷೆಯಲ್ಲಿ ಕಾಣಿಸ್ತದೆ. ಏನು ನನಗೆ ಅರ್ಥ ಆಗಲಿಲ್ಲ. ಸಂದೇಶ ಕೇಳಿದೆ, ಆದರೆ ಒಳಗೆ ಏನೋ ಒಂದು ಬದಲಾವಣೆ ಆಯಿತು. DGS ದಿನಕರನ್ ಸಂದೇಶ ಕೇಳುವಾಗ ಜೀವಿತದೊಳಗೆ ಸಂದೇಶ ಅವರು ಯಾವ ವಾಕ್ಯ ಕೊಟ್ಟಿದ್ದು, ಏನು ಮಾತಾಡಿದ್ದು ಏನು ಗೊತ್ತಿಲ್ಲ, ಆದರೆ ದೇವರ ವಾಕ್ಯವನ್ನು ಏನೋ ಒಂದು ಬದಲಾವಣೆ ನನ್ನ ಒಳಗಡೆ ಆಯಿತು. ಒಂದು ಏನಂತ ಹೇಳ್ಬೋದು, ರಕ್ಷಣೆ ಅನುಭವ ಅಲ್ಲಿ ಉಂಟಾಯಿತು. ಆದರೆ ಅದು ಅವರು ಸಾರಿದಂಥ ವಾಕ್ಯ ಯಾವುದು, ಏನು ಮೆಸೇಜ್ ಕೊಟ್ಟರು ಅದೆಲ್ಲ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ದೇವರ ನಂತರ ನನಗೆ ಗೊತ್ತಾಯಿತು ಅದು ದೇವರ ಆತ್ಮನ ಕಾರ್ಯ ಅಂತ. ಒಟ್ಟಿನಲ್ಲಿ ಒಂದು ಬದಲಾವಣೆ ಆಯಿತು. ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದರೆ, ಏನು ಯೇಸು ಕರೆಯುತ್ತಾನೆ ಅಥವಾ DGS ದಿನಕರನ್ ಅವರ ಸೇವೆ ನನ್ನ ಜೀವಿತದಲ್ಲಿ ಕರ್ತನ ಒಂದು ಅನುಭವಕ್ಕೆ, ರಕ್ಷಣೆ ಅನುಭವಕ್ಕೆ ಬರಲಿಕ್ಕೆ ಮುಖ್ಯ ಕಾರಣವಾಯಿತು. ಅದರ ಹಿಂದೆ ನನಗೆ ನಮ್ಮ ಅಜ್ಜ ಬೈಬಲನ್ನು ಕೊಡಿಸಿದ್ರು, ಒಬ್ಬರು ಫಾದರ್ ನನಗೆ ಬೈಬಲನ್ನು ಕೊಟ್ಟಿದ್ದರು. ಅದು ಓದಿದ್ದು ನಂತರ ಇವರ ಸಂದೇಶದ ಮೂಲಕ ಆದಂಥ ಒಂದು ಅನುಭವ. ಸಂದೇಶ ಗೊತ್ತಾಗದಿದ್ರು ದೇವರ ವಾಕ್ಯ ನಿಮ್ಮಲ್ಲಿ ಬದಲಾವಣೆ, ದೇವರ ಪವಿತ್ರಾತ್ಮ ನನ್ನಲ್ಲಿ ಒಂದು ಬದಲಾವಣೆ ಕಾರ್ಯವನ್ನು ಮಾಡಿದ. ಹಾಗೆ ನಾನು ರಕ್ಷಣೆ ಅನುಭವಕ್ಕೆ ಬಂದೆ. ನನಗೆ ಅಲ್ಲಿ ಸಂದೇಶ ಇಂಥದ್ದೇ ಸಿಕ್ತು ಅಂತ ನನಗೆ ಹೇಳಲಿಕ್ಕೆ ಬರೆದಿದ್ರು ಕೂಡ ಒಳಗಡೆ ಒಂದು ಕಾರ್ಯ ನಡೆಯಿತು. ದೇವರೊಂದು ಕಾರ್ಯ ಮಾಡಿದ್ರು. ಮತ್ತೆ ನೀವು ಒಂದು TV ಮೂಲಕ, ನೀವು ಒಂದು ಪತ್ರಿಕೆಯ ಮೂಲಕ ಆ ಸಂದೇಶವನ್ನು ಕೇಳಿದಿರಿ. ಕೇಳಿದ ಮೇಲೆ ನಿಮ್ಮ ಹೃದಯದಲ್ಲಿ ಒಂದು ದೇವರು ಬದಲಾವಣೆ ಮಾಡಿದರು. ದೇವರು ನಿಮ್ಮನ್ನು ಮುಟ್ಟಿದ್ರು. ಆ ವಾಕ್ಯಗಳನ್ನು ಕೇಳುವಾಗ ನಿಮ್ಗೆ ಅರ್ಥ ಆಗದಿದ್ರು, ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ರು. ಮತ್ತೆ ನೀವು ಯಾವ ರೀತಿ ಸಭೆಗೆ, ಒಂದು ಆತ್ಮಿಕ ಸಭೆಗೆ ಹೋಗಲಿಕ್ಕೆ ಕಾರಣವಾಯಿತು? ನಾನು ಈ ಪತ್ರಿಕೆಯನ್ನು ಓದ್ತಾ ಇದ್ದೆ. ಆಗಲೇ ನನಗೆ ಕೆಲವು ಪಾಸ್ಟರ್ಗಳು ಕಾಂಟ್ಯಾಕ್ಟ್ ಆಗಿದ್ದರು. ಆದರೆ ನಾವು ಇದ್ದಂಥ ಸ್ಥಳ ಸ್ವಲ್ಪ ಒಳ ಪ್ರದೇಶವಾಗಿರೋದ್ರಿಂದ ಅಲ್ಲಿ ಸಭೆಗಳು ಯಾವುದೂ ಇರಲಿಲ್ಲ. ಆದರೆ ಒಬ್ಬರು ಪಾಸ್ಟ್ರು ಖಾನಾಪುರ ಎಂಬಂಥ ಸ್ಥಳದಿಂದ ಮನೆಗೆ ಬರ್ತಾಯಿದ್ರು. ಆದರೆ ಅವರು ಕೂಡ ಅಪರೂಪಕ್ಕೆ ಬರ್ತಾಯಿದ್ರು. ಅದು ನಮಗೆ ಸುಮಾರು 50-60 ಕಿಲೋಮೀಟರ್ ದೂರ ಆಗ್ತಾಯಿತ್ತು. ಆದರೆ ನಾನು ಆ ಸಮಯದಲ್ಲಿ ರಕ್ಷಣೆ ಆ ಒಂದು ಸಂದೇಶವನ್ನು ಕೇಳಿ ಆ ಸಂದೇಶ ಅರ್ಥ ಆಗದಿದ್ದರೂ ಪವಿತ್ರಾತ್ಮನ ಕಾರ್ಯ ನಡೆದು ಆವಾಗ ನನಗೆ ನನ್ನ ಜೀವಿತದಲ್ಲಿ ಬದಲಾವಣೆ ಆಯಿತು. ನನ್ನ ಗೋಲ್ ಚೇಂಜ್ ಆಯಿತು.
ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು ಎಂಬಂಥ ಗೋಲ್ ಚೇಂಜ್ ಆಯಿತು. ಪ್ರಾರ್ಥನೆಗೆ ನನ್ನ ಜೀವನ ತಿರುಗಿಕೊಂಡು ಬಿಡ್ತು. ನಾನು ಮನೆಯಲ್ಲಿ ನಾನು ಹೇಳಿದ ಈಗಾಗಲೇ ನಮ್ಮ ಕುಟುಂಬದಲ್ಲಿ ಏನು ಅಷ್ಟೊಂದು ಆಳವಾದ ಧಾರ್ಮಿಕ ವಿಷಯಗಳು, ಭಕ್ತಿ ಪ್ರಾರ್ಥನೆಗಳು ಏನು ಇರಲಿಲ್ಲ. ನಾನು ಆ ರೀತಿ ಒಂದು ಅನುಭವಕ್ಕೆ ಬಂದ ಕೂಡಲೇ ನಾನೇ ಮನೆಯಲ್ಲಿ ಪ್ರಾರ್ಥನೆಯನ್ನು ಶುರು ಮಾಡಿದೆ. ಅಂದರೆ ಈ ಅನುಭವಕ್ಕೆ ಬರುವುದಕ್ಕಿಂತ ಮುಂಚೆನೇ ನಾನು ಹಿಂದೆ ಇದ್ದ ಪಂಗಡದ ಪ್ರಕಾರವಾಗಿ ಮನೆಯಲ್ಲಿ ನಾನೇ ಪ್ರಾರ್ಥನೆಯನ್ನು ಶುರು ಮಾಡಿದೆ. ಮನೇಲಿ ಹಿರಿಯವರು ನೀವೇ ಆಗಿ? ಹೌದು. ನಮಗೆ ನಮ್ಮ ಹಿರಿಯರು, ತಂದೆ ತಾಯಿಗಳು ಅವರೆಲ್ಲ ಈ ವಿಷಯಕ್ಕೆ ಅಷ್ಟೇನು ಇಂಟ್ರೆಸ್ಟನ್ನು ತೋರಿಸ್ತಿರಲಿಲ್ಲ. ನಾನೇ ಶುರು ಮಾಡಿದೆ. ನಂತರ ನಾನು ಯಾವಾಗ ರಕ್ಷಣೆಯ ಒಂದು ಅನುಭವ ಪಡೆದುಕೊಂಡೆ, ಆ ಟೈಮ್ನಲ್ಲಿ ನಮ್ಮ ಹಳೆಯ ಪಂಗಡದ ಪ್ರಕಾರ ಇರುವಂಥ ಪ್ರಾರ್ಥನೆಯನ್ನು ನಿಲ್ಲಿಸಿ ದೇವರ ವಾಕ್ಯದ ಪ್ರಕಾರ ಇರುವಂಥ ಪ್ರಾರ್ಥನೆಯನ್ನು ಮನೆಯಲ್ಲಿ ನಾನೇ ಶುರು ಮಾಡಿದೆ. ಅಕ್ಕಪಕ್ಕದವರಿಗೆಲ್ಲ ಸ್ವಲ್ಪ ಈ ವಿಷಯಗಳನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದೆ. ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಬದಲಾವಣೆ ಹೊಂದ್ತಾನೆ, ರಕ್ಷಣೆ ಹೊಂದ್ತಾನೆ, ಯಾವಾಗ ಅವನ ಗೋಲ್ ಚೇಂಜ್ ಆಗ್ತದೆ, ಅವನ ಪ್ರಾರ್ಥನೆ ಚೇಂಜ್ ಆಗ್ತದೆ, ಅವನ ವಿಷನ್ ಚೇಂಜ್ ಆಗ್ತದೆ, ಅವನ ಮಾತುಗಳು ಚೇಂಜ್ ಆಗ್ತವೆ. ನಾನು ರಕ್ಷಣೆ ಹೊಂದೋದಕ್ಕಿಂತ ಪೂರ್ವದಲ್ಲಿ, ಅಂದರೆ ಆ ಕಾಲದಲ್ಲಿ ಇದ್ದಂಥ ಎಂಟರ್ಟೈನ್ಮೆಂಟ್ ಅಂತ ಹೇಳಿದರೆ ಮುಖ್ಯ ರೇಡಿಯೋ. ನಮಗೆ ಇತ್ತು, ಟಿ ವಿ ಇತ್ತು, ನಮಗೆ ಇರಲಿಲ್ಲ. ಆದರೆ ಟಿ ವಿ ವಿರಳ, ಬಹಳ ಜನರಿಗೆ ಟಿ ವಿ ಇರ್ತಿರ್ಲಿಲ್ಲ. ಎಲ್ಲೋ ಅಪರೂಪಕ್ಕೆ, ಅಪರೂಪಕ್ಕೆ ಒಬ್ರಿಗೆಲ್ಲ ಇರ್ತಿತ್ತು ಸಿಟಿಗಳಲ್ಲಿ ಅಷ್ಟೇ. ನಾವು ಪೂರ್ತಿಯಾಗಿ ರೇಡಿಯೋವನ್ನೇ ಆಶ್ರಯಿಸಿಕೊಂಡಿರು. ಈ ರೇಡಿಯೋದಲ್ಲಿ ಎಲ್ಲ ಚಾನಲ್ಗಳನ್ನು, ಅಂದರೆ ಎಲ್ಲ ಸ್ಟೇಷನ್ಗಳನ್ನು, ಅದರಲ್ಲಿ ಮುಖ್ಯವಾಗಿ ಈ ಫಿಲಿಮ್ ಹಾಡುಗಳು ಬರುವಂಥ, ಏನು ಆ ಕಾಲದಲ್ಲಿ ಇತ್ತು ವಿವಿಧ ಭಾರತಿ ಅಂತೆಲ್ಲ. ಈಗ ಉಂಟ ಇಲ್ವೋ ನನಗೆ ಗೊತ್ತಿಲ್ಲ, ಈಗ ನಾವು ಯೂಸ್ ಮಾಡೋದು ಕಡಿಮೆ ಇಲ್ಲ. ಅದಕ್ಕೆ ಆ ಕಾಲದಲ್ಲಿ ವಿವಿಧ ಭಾರತಿ, ಇನ್ನೂ ಅದು ಇದು ಅಂತ ತುಂಬ ಸ್ಟೇಷನ್ಗಳಿತ್ತು. ಅದರಲ್ಲಿ ನಮಗೆ ಮುಖ್ಯ ಚಿತ್ರಗೀತೆಗಳು, ಫಿಲಿಮ್ ಹಾಡುಗಳು, ಫಿಲಿಮ್ ಇದನ್ನು ಎಲ್ಲಿ ಟಿ ವಿ ಇದ್ದರೆ ಆ ಮನೆಗೆ ಹೋಗಿ ಸಿನಿಮಾ ನೋಡೋದು. ಆಮೇಲೆ ಏನು ಈ ಚಿತ್ರಗೀತೆಗಳನ್ನು ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಅದನ್ನು ಬಾಯ್ಪಾಠ ಮಾಡುವುದು, ಅದರ ಒಂದು ಬಹಳ ಒಂದು ಚಟ ಇತ್ತು. ಕರ್ತನ ಕಡೆಗೆ ಬಂದಾಗ ಅದು ನನ್ನನ್ನು ಬಿಟ್ಟೋಯ್ತು. ನನಗೆ ಅದರ ಮೇಲೆ ಒಂಥರ ದ್ವೇಷ ಬರಲಿಕ್ಕೆ ಶುರುವಾಯಿತು. ಇದು ಸರಿಯಲ್ಲ, ಇದು ಪಾಪ, ಇದು ತಪ್ಪು, ಇದು ಕೆಟ್ಟದ್ದು ಅಂತ ನನಗೆ ಗೊತ್ತಾಗಲಿಕ್ಕೆ ಶುರುವಾಯಿತು. ನಾನು ಈ ಸಿನಿಮಾ ನೋಡೋದನ್ನು ಬಿಟ್ಟುಬಿಟ್ಟೆ, ಸಿನಿಮಾ ಹಾಡುಗಳನ್ನು ಬಿಟ್ಟುಬಿಟ್ಟೆ. ಮತ್ತು ನನಗೆ ಒಂದು ಬೇರೊಂದು ಚಟ ಅಂತೇಳಿದರೆ ಈ ಕತೆ, ಕಾದಂಬರಿ, ಏನಂತ ಹೇಳ್ಬೋದು, ಈ ಡಿಟೆಕ್ಟಿವ್ ನೋವೆಲ್, ಏನು ಪತ್ತೇದಾರಿ ಕಾದಂಬರಿ, ಮತ್ತು ಚರಿತ್ರೆ ಪುಸ್ತಕಗಳನ್ನೆಲ್ಲ ಓದೋದು. ಅದನ್ನು ನಾನು ಚರಿತ್ರೆ ಪುಸ್ತಕ, ಇತಿಹಾಸ ಪುಸ್ತಕ, ಇಂಥ ಜನರಲ್ ನಾಲೆಜ್ ಪುಸ್ತಕ ಓದೋದನ್ನು ನಿಲ್ಲಿಸಲಿಲ್ಲ. ಆದರೆ ಉಳಿದಂಥ ಈ ನೋವೆಲ್ಗಳು, ಕತೆಗಳು, ಸ್ಟೋರಿಗಳು, ಅಂದರೆ ಇಂಥವುಗಳನ್ನು, ಅಂದರೆ ವಿಪರೀತವಾಗಿ ಅಂಥ ಸ್ಟೋರಿ, ಇಂಥ ಸ್ಟೋರಿ, ಅದು ಸ್ಟೋರಿ ಸಾವಿರಾರು ಸ್ಟೋರಿಗಳಿದ್ದಾವೆ. ಈ ಎಲ್ಲಿ ಸಿಕ್ಕರು ಓದ್ತಾ ಇದ್ದೆ ಅವುಗಳನ್ನು. ಮತ್ತು ಸಿನಿಮಾಗೆ ಸಂಬಂಧಪಟ್ಟಂಥ ಈ ಲೇಖನಗಳನ್ನು, ಪತ್ರಿಕೆಗಳನ್ನು, ಪುಸ್ತಕಗಳನ್ನು, ಇದೆಲ್ಲ ವಿಪರೀತವಾಗಿ ಸಿಕ್ಕಿದ್ದೆಲ್ಲ ಓದ್ತಾ ಇದ್ದೆ. ಮುಂಚಿನಿಂದ ಓದೋ ಹವ್ಯಾಸ ಇದೆ. ಆದರೆ ಕರ್ತನ ಆ ರಕ್ಷಣೆ ಅನುಭವಕ್ಕೆ ಬರುವಾಗ, ಅದಕ್ಕಿಂತ ಮುಂಚೆ ನಾನು ರಕ್ಷಣೆ ಓದೋದಕ್ಕಿಂತ ಮುಂಚೆ ನನಗೆ ಬೈಬಲ್ ಸಿಕ್ಕಿತ್ತು ಅಂತ ಹೇಳಿದ್ದೆ. ಆವಾಗ ಬೈಬಲ್ ಓದ್ತಿದ್ದೆ, ಅದನ್ನು ಓದ್ತಾ ಇದ್ದೆ, ಎರಡು ಒಟ್ಟಿಗೆ ಓದ್ತಾ ಇದ್ದೆ. ರಕ್ಷಣೆಯ ಅನುಭವಕ್ಕೆ ಬಂದ ನಂತರ ಇದು ಮಾತ್ರ ಓದ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಏನಾದರೂ ನ್ಯೂಸ್ ಪೇಪರ್ಗಳು, ಇಂಥ ನ್ಯೂಸ್ಗಳನ್ನು ಓದ್ತಾ ಇದ್ದೆ, ಬಿಟ್ಟರೆ ಇದೊಂದೇ ಓದ್ಲಿಕ್ಕೆ ಶುರು ಮಾಡಿದೆ. ಉಳಿದಂಥ ಅಶ್ಲೀಲ ಅಥವಾ ಏನಂತ ಹೇಳ್ಬೋದು, ಈ ಸಿನಿಮಾ ಅಂತ ಇಂಥ ಸಾಹಿತ್ಯಗಳನ್ನೆಲ್ಲ ಓದೋದನ್ನು ನಿಲ್ಲಿಸಿಬಿಟ್ಟೆ ಅಂತಲ್ಲ, ಅದನ್ನು ಅದು ತನ್ನಿಂತಾನೇ ನಿಂತೋಯ್ತು. ಮತ್ತು ಅದು ನಮಗೆ ಸಂಬಂಧಪಡದಂಥ ಒಂದು ವಿಷಯವಾಗಿ ತನ್ನಿಂತಾನೇ ನಮ್ಮ ಜೀವಿತದಿಂದ ಅದು ಹೊರಟೋಯ್ತು. ಅದಕ್ಕೇನು ಗಲಾಟೆ ಮಾಡಿ, ಫೈಟಿಂಗ್ ಮಾಡಿ ಓಡಿಸುವಂಥ ಅವಶ್ಯಕತೆ ಬರಲಿಲ್ಲ. ಯಾವಾಗ ದೇವರ ವಾಕ್ಯವನ್ನು ನಾವು ಕೇಳ್ತೇವೆ, ದೇವರ ಆತ್ಮ ನಮ್ಮನ್ನು ಮುಟ್ತಾನ, ಆಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗೋದು ಖಂಡಿತವಷ್ಟೇ. ನಿಜವಾಗಿ ಪಾಸ್ಟರ್, ನಿಮ್ಮ ಜೀವಿತದಲ್ಲಿ ದೇವರ ರಕ್ಷಣೆಯ ಒಂದು ಅನುಭವಕ್ಕೆ ಬಂದಿರಿ, ಮತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ದೇವರು ಕೊಟ್ಟನು. ಯಾಕಂದರೆ ಮೊದಲಿದ್ದಂಥ ಕೆಲವು ಹವ್ಯಾಸಗಳು, ಒಂದು ಹಾಡುಗಳನ್ನು ಕೇಳುವಂಥದ್ದು, ಆ ಕೆಲವೆಲ್ಲ ವಿಷಯಗಳು ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳಾಯಿತು. ಮುಂದೆ ನೀವು ಪಾಸ್ಟರ್, ಯಾಕಂದರೆ ಸುವಾರ್ತಿಕ ಈ ಒಂದು ಸೇವೆಗೆ ಯಾವ ರೀತಿ ನೀವು ಒಪ್ಪಿಸಿಕೊಟ್ಟಿರಿ, ಮತ್ತು ಯಾವ ರೀತಿ ಒಂದು ಸೇವೆಗೆ ನೀವು ಬಂದಿರಿ? ನಾನು 1900 ಅಂದರೆ ನಾನು ಯಾವಾಗ ರಕ್ಷಣೆ ಹೊಂದಿದೆ ಆ ಸಮಯದಲ್ಲಿ ಮುಂಚೆ ನಾನು ಸಂಪಾದನೆ ಮಾಡಬೇಕು ಎಂಬಂಥ ಆ ವಿಷಯ ನನಗೆ ಇತ್ತು ಅಂತ ನಾನು ಹೇಳಿದೆ. ಆದರೆ
ಹೆಚ್ಚು ಕಡಿಮೆ ಅದೇ ಟೈಮಲ್ಲಿ 22 ವರ್ಷ ನನಗೆ ವಯಸ್ಸಿದ್ದಾಗ ಡಿಗ್ರಿ ಇರಲಿಲ್ಲ. ನಾನು ಮದುವೆ ಆಗಿದ್ದು 29 ವರ್ಷ ಆದಮೇಲೆ. ನಾನು 22 ವರ್ಷ ಇದ್ದ ಟೈಮಲ್ಲಿ ರಕ್ಷಣೆ ಹೊಂದಿದೆ. ರಕ್ಷಣೆ ಹೊಂದಿದಂಥ ಸಮಯದಲ್ಲಿ ದೇವರ ಪವಿತ್ರಾತ್ಮ ನನ್ನ ಹೃದಯದಲ್ಲಿ ನೀನಿನ್ನು ಈ ಸುವಾರ್ತೆಯನ್ನು ಜನರಿಗೆ ತಿಳಿಸ್ಬೇಕು ಅಂತ ಒಂದು, ಯಾಕಂದರೆ ನೀವು ಮೊದಲೇ ನಾನು ಯಾವಾಗ ನನ್ನ ಜೀವಿತದಲ್ಲಿ ಆ ಒಂದು ಸಂದೇಶವನ್ನು ಕೇಳಿದ ಮೇಲೆ ಬದಲಾವಣೆ ಆಯಿತಾ, ನಂತರ ನೀವೇ ಮನೆಯಲ್ಲಿ ಹಿರಿಯರಾಗಿದ್ದು ಪ್ರಾರ್ಥನೆ ಮಾಡ್ತಿದ್ದೀರಿ, ಮತ್ತು ಹತ್ತಿರದವರೆಲ್ಲರನ್ನು ನೀವು ಕರೆದು ದೇವರ ವಿಷಯವನ್ನು ಅವರಿಗೆ ಹೇಳ್ತಾ ಇದ್ದೀರಿ, ಮೊದಲು ಹೇಳಿದ್ದೀರಿ. ಹೌದು. ಹಾಗೆ ನಾನು ಅವರಿಗೆ ಸುವಾರ್ತೆ ಅಥವಾ ದೇವರ ವಿಷಯ ಹೇಳ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ. ನಂತರ ಈ 22 ವರ್ಷದಲ್ಲಿ ರಕ್ಷಣೆ ಹೊಂದಿದ ನಂತರ ಸಮೀಪದ ದಿನಗಳಲ್ಲಿ ನನಗೆ ಜಾಬ್ ಮಾಡಿ ಅಥವಾ ಹಣ ಸಂಪಾದನೆ ಮಾಡಬೇಕು ಎಂಬಂಥ ಒಂದು ವಿಚಾರ ನನ್ನಿಂದ ಹೊರಟೋಗಿ ಈ ಸುವಾರ್ತೆ ಎಲ್ಲ ಜನರಿಗೆ ತಲುಪಿಸಬೇಕು, ರಕ್ಷಣೆ ಹೊಂದದಂಥವ್ರು ಯಾವ ರೀತಿ ಮಾಡಬೇಕು ಅಂತೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲಿ ಹೋಗಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾರು ಇದಕ್ಕೆ ಹಣ ಬೇಕಾ ಅಥವಾ ಇದೆಲ್ಲ ನಮಗೆ ಸುವಾರ್ತೆ ಸೇವೆಗೆ ಹಣ ಬೇಕಾ, ಸುವಾರ್ತೆ ಸೇವೆ ಮಾಡಿದರೆ ಹೇಗೆ ಊಟ ಮಾಡ್ತೇವೆ ಅಥವಾ ಎಲ್ಲಿ ಮಲಗ್ತೇವೆ, ಇದೆಲ್ಲ ವಿಷಯ ನಮಗೆ ಗೊತ್ತಿಲ್ಲ. ಅದರ ವಿಚಾರನೂ ಮಾಡಲಿಲ್ಲ, ಗೊತ್ತಿಲ್ಲ. ಆದರೂ ನಿಮ್ಮ ಜೀವಿತದಲ್ಲಿ ಆದಂಥ ಅನುಭವದ ಮೇಲೆ ಇದರ ಬಗ್ಗೆ ವಿಚಾರವೂ ನಮಗೆ ಬರಲಿಲ್ಲ. ನನಗೆ ಬಂದಂತ ವಿಚಾರ ಇಷ್ಟೇ, ಸುವಾರ್ತೆಯನ್ನು ಸಾರಬೇಕು, ಜನರಿಗೆ. ಯಾರು ನನಗೆ ಹೇಳಿ ಇವತ್ತು ಸುವಾರ್ತೆ ಸೇವೆ ಎಷ್ಟು ಜನ ಇದೆಲ್ಲ ನಂತರ ನಾವು ಸೇವೆಗೆ ಬಂದ ನಂತರ ನಾವು ಕೇಳಿದ್ದು. ಆದರೆ ನಾವು ಸೇವೆಗೆ ಬರೋದಕ್ಕಿಂತ ಮುಂಚೆ ಇವತ್ತು ಈ ಸಂದೇಶವನ್ನು ಕೇಳಿ ಎಷ್ಟು ಜನ ಸೇವೆಗೆ ಸಮರ್ಪಣೆ ಮಾಡ್ತೀರಿ, ಈ ರೀತಿ ಎಲ್ಲ ನಾನು ಕೇಳಲಿಲ್ಲ. ಆದರೆ ನಾನು ರಕ್ಷಣೆ ಹೊಂದಿದ ಸಮಯದಲ್ಲಿ ಹೃದಯದಲ್ಲಿ ಇಲ್ಲ, ಮಾಡಬೇಕು, ಕೆಲಸ ಮಾಡಿದರೆ ಅದು ಯೇಸು ಕ್ರಿಸ್ತನ ಕೆಲಸವೇ ಆಗಿರಬೇಕು, ಸೇವೆನೇ ಆಗಿರಬೇಕು, ಹಣಕ್ಕಾಗಿ ಸಂಪಾದನೆಗಾಗಿ ಮಾಡುವಂಥ ಕೆಲಸ ಆಗಿರಬಾರ್ದು ಅಂತ 22ನೇ ವರ್ಷಕ್ಕೆ ನಾನು ತೀರ್ಮಾನವನ್ನು ಮಾಡಿಕೊಂಡೆ. ಅಂದರೆ ನನಗೆ ಒಳಗೆ ದೇವರ ಪವಿತ್ರಾತ್ಮ ತಿಳಿಸಿಕೊಟ್ಟಿದ್ದು ಏನಂತ ಹೇಳಿದರೆ, ಜಗತ್ತಲ್ಲಿರುವಂಥ ಅತ್ಯಂತ ದೊಡ್ಡ ಕೆಲಸ ಅದು ಯೇಸು ಕ್ರಿಸ್ತನ ಕೆಲಸ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು. ಅದಕ್ಕೆ ಮಾಡಿದರೆ ಅದೊಂದನ್ನೇ ಮಾಡಬೇಕು, ಬೇರೆ ಯಾವುದನ್ನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೆ. ಆದರೆ ನನಗೆ ಜವಾಬ್ದಾರಿಕೆಗಳು ಭಾಳ ಇತ್ತು. ನಾನು ಮನೆಯಲ್ಲಿ ಹಿರಿಯ ಮಗ, ನನ್ನ ಮೇಲೆ ತಂದೆ ತಾಯಿಗಳು ಮತ್ತು ಉಳಿದಂಥವರಿಗೆ ನಿರೀಕ್ಷೆ. ಅಂದರೆ ನಾನು ಹಣ ಸಂಪಾದನೆ ಮಾಡಬೇಕು, ಕುಟುಂಬವನ್ನು ನೋಡ್ಕೊಳ್ಬೇಕು, ತಂಗಿಯರಿದ್ದಾರೆ ಅವರನ್ನು ಮದುವೆ ಮಾಡಿಸಬೇಕು, ಈ ರೀತಿ ತುಂಬ ಜವಾಬ್ದಾರಿಕೆಗಳು ನನ್ನ ಮೇಲೆ. ಆದರೆ ನನ್ನನ್ನು ಕರ್ತನು ಚೇಂಜ್ ಮಾಡಿದ್ದು, ಬದಲಾವಣೆ ಮಾಡಿದ್ದು ಅವರಿಗೂ ಅಷ್ಟೇನು ಅರ್ಥವಾಗ್ತಾ ಇಲ್ಲ. ಅದು ನನಗೆ ಅರ್ಥ ಆಗ್ತಾ ಉಂಟು, ಆದರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಕೊನೆಗೆ 1-2 ವರ್ಷ ಆ ರೀತಿಯಾಗಿ ಒಂದು ಸಂಘರ್ಷ. ಅಂದರೆ ನನಗೆ ಜಾಬಿಗೆ ಹೋಗಲಿಕ್ಕೆ ಅಥವಾ ಲೋಕದ ರೀತಿಯಲ್ಲಿ ಒಂದು ನೌಕರಿ ಮಾಡಿ ಹಣ ಸಂಪಾದನೆ ಮಾಡಲಿಕ್ಕೆ ನನ್ನ ಮನಸ್ಸು ಆತ್ಮ ಒಪ್ತಾ ಇಲ್ಲ. ಸೇವೆಗೆ ಹೋಗಬೇಕು, ಆದರೆ ಸೇವೆಗೆ ಹೋಗಲಿಕ್ಕೆ ಅವಕಾಶಗಳು ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರೇಯರ್ ಮಾಡ್ತಾನೆ ಬಂದೆ. ಹಾಗೆ ಸುಮಾರು 2-3 ವರ್ಷಗಳು ಹಾಗೇ ಹೋಯಿತು. ಆದರೆ ನಾನು ಅಲ್ಲಿ ಪ್ರೇಯರ್ ಮಾಡ್ತಿದ್ದೆ, ಸಿಕ್ಕವರಿಗೆಲ್ಲ ಸ್ವಲ್ಪ ಸುವಾರ್ತೆ ಹೇಳ್ತಾಯಿದ್ದೆ. ಮನೆಯಲ್ಲೇ ಇದ್ಕೊಂಡು ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು, ಮನೆಗೆ ಸಂಬಂಧಪಟ್ಟಂಥ ನಮ್ಮ ಫಸ್ಟ್ ನೀವು ಹೇಳ್ತೀರಿ ನಿಮ್ಮ ಮನೆಗೆ ಅನೇಕ ಸೇವಕರು ಬರ್ತಾಯಿದ್ರು, ಕೆಲವೊಬ್ಬರು ಬರ್ತಾಯಿದ್ರು. ಆದರೆ ಅವರು ಏನು ನಿಮಗೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ, ಅವರು ಕೂಡ ಇಂಡಿಪೆಂಡೆಂಟ್ ಆದಂಥ ಸೇವಕರೇ ಆಗಿದ್ದರು. ಅವರು ಬರುವುದು ಅಪರೂಪಕ್ಕೆ ಕೆಲವೊಮ್ಮೆ ಬರ್ತಾಯಿದ್ರು. ಅವರಿಂದ ನನಗೆ ಕೆಲವೊಂದು ವಿಷಯಗಳು ಸಿಕ್ಕಿದ್ದಾವೆ, ಆದರೆ ಪೂರ್ತಿಯಾಗಿ ಅವರು ಕೂಡ ನನ್ನನ್ನು ಈ ವಿಷಯದಲ್ಲಿ ನಡೆಸಲಿಕ್ಕೆ ಅವರಿಗೂ ಕೂಡ ಸಾಧ್ಯವಾಗಿರಲಿಲ್ಲ. ಯಾಕಂದರೆ ನಿಮ್ಮ ಪರಿಸ್ಥಿತಿ ಆ ಸಮಯದಲ್ಲಿ ಮತ್ತೆ ಅವರಿಗೂ ಕೂಡ ಅಷ್ಟೊಂದು ಪರಿಸ್ಥಿತಿಗಳು ಅನುಕೂಲವಾಗಿರಲಿಲ್ಲ. ಅವರು ಇಂಡಿಪೆಂಡೆಂಟು ಇದ್ದಂಥವ್ರು ಮತ್ತು ತುಂಬ ಕಷ್ಟದಲ್ಲಿ ಇದ್ದಂಥವ್ರು ಕೂಡ ಆಗಿದ್ದರು. ಅವರಿಗೆ ಕೂಡ ಅವರು ನನಗೆ ಕೆಲವೊಂದು ಆಲೋಚನೆಗಳನ್ನು ಹೇಳಿದರು, ಆದರೆ ಅದು ನನ್ನ ಒಂದು ಸೇವೆ ವಿಷಯದಲ್ಲಿ ವರ್ಕೌಟ್ ಆಗಲಿಲ್ಲ, ಅದು ದೇವರ ಚಿತ್ತವಾಗಿರಲಿಲ್ಲ. ನಾನು ದೀಕ್ಷಾಸ್ನಾನವನ್ನು ಆಗ ಮಾಡಿಸಿಕೊಂಡಿರಲಿಲ್ಲ. ರಕ್ಷಣೆ ಹೊಂದಿದೆ, ಸೇವೆಗೆ ಸಮರ್ಪಣೆ ಮಾಡಿದೆ, ಸೇವೆನೇ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಎಲ್ಲ ಮಾಡಿದರೂ ಕೂಡ ದೀಕ್ಷಾಸ್ನಾನವನ್ನು ಕೂಡ ಮಾಡಿಕೊಂಡಿರಲಿಲ್ಲ. ಅದಕ್ಕೂ ಕೂಡ ನನಗೆ ಅವಕಾಶ ಸಿಗಲಿಲ್ಲ. ನಮ್ಮ ಮನೆಗೆ ಬರ್ತಾ ಇದ್ದಂಥ ಸೇವಕರಿಗೆ ನಾನು ದೀಕ್ಷಾಸ್ನಾನ ಮಾಡಬೇಕು ಅಂತ ಹೇಳಿದರೆ ಅವ್ರಿಗೂ ಅದಕ್ಕೆ ಸಂದರ್ಭಗಳು ಬರಲಿಲ್ಲ. ಮತ್ತು ಅವರು ಒಂದು ಸಲ ಒಂದು ದೀಕ್ಷಾಸ್ನಾನವನ್ನು ಬೇರೆ ಯಾರಿಗೂ ಇಟ್ಟಾಗ ನನಗೆ ಕರೆದ್ರು, ನನಗೆ ಅವಕಾಶ ಆಗಲಿಲ್ಲ. ಹಾಗೆ ದೀಕ್ಷಾಸ್ನಾನ ಆಗಲಿಲ್ಲ, ಸೇವೆಗೆ ಸಮರ್ಪಣೆ ಮಾಡಿದೆ, ಸೇವೆಯನ್ನೇ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡೆ. ಹಾಗೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೆ. ಮತ್ತು ಈ ಸುವಾರ್ತಿಕ ಈ ಸೇವೆ
ಯಾವ ರೀತಿ ನಿಮ್ಮದು ಮುಂದುವರಿತು ಪಾಸ್ಟ್ರೆ? ಹಾಗೆ ನಾನು ಸುಮಾರು 97 ತನಕ, ಅಂದರೆ 94ಅಲ್ಲಿ ನನ್ನ ಡಿಗ್ರಿ ಮುಗೀತು. 97 ತನಕ ಹೀಗೆ ಒಂದು ಕಲಿತಿರುವಾಗ ಸಹ ನೀವು ಸೇವೆ ಸ್ವಾರ್ಥವನ್ನು ಮಾಡ್ತಾ ಇದ್ದೀರಿ? ಇಲ್ಲ, ಕಲಿತಾ ಇರುವಾಗ ನಾನು ರಕ್ಷಣೆಗೆ ಬರಲಿಲ್ಲ, ಸತ್ಯವೇದ ಓದ್ತಾ ಇದ್ದೆ. 22ನೇ ವರ್ಷಕ್ಕೆ, ಅಂದರೆ ಕಲಿತು 1 ವರ್ಷ ಆದಮೇಲೆ ನಾನು ರಕ್ಷಣೆ ಅನುಭವಕ್ಕೆ ಬಂದಿದ್ದು. ಆನಂತರ 1-2-3 ವರ್ಷ ಹೀಗೆ ದಾಟಿ ಹೋಗಿ 97ನೇ ಇಸ್ವಿ ಬಂದಾಗ ನನಗೆ ಸೇವೆಗೆ ಮನೆಯಿಂದ ಹೊರಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅಂದರೆ ಈಗ ಶಿರೂರಲ್ಲಿ ಇರುವಂಥ ಪಾಸ್ಟರ್ ಅಬ್ರಹಂ ಅಂತ ಇದ್ದಾರೆ, ನಿಮಗೆ ಗೊತ್ತಿರ್ಬೋದು. ಅವರ ಒಂದು ಕಾಂಟ್ಯಾಕ್ಟ್ ನನಗೆ ಸಿಕ್ಕು ನಾನು ಅವರ ಬಳಿಗೆ ಬರುವಂಥ ಅವಕಾಶ ಆಯಿತು. ಮನೆಯಿಂದಲೂ ಕೂಡ ನನಗೆ ಅದಕ್ಕೆ ದೇವರು ಮಾರ್ಗವನ್ನು ತೆರೆದುಕೊಟ್ರು. ಹಾಗೆ ಒಟ್ಟಿನಲ್ಲಿ ನಾನು ಅಲ್ಲಿಗೆ ಬಂದಾಗ ನಾನು ಇನ್ನೂ ದೀಕ್ಷಾಸ್ನಾನ ಮಾಡಿಸ್ಕೊಂಡಿಲ್ಲ, ಸೇವೆಗೆ ಬಂದಿದ್ದೇನೆ. ನಾನು ಸೇವೆಯಲ್ಲಿ ಹಾಗೆ ಅವ್ರ ಹತ್ರ ಬಂದು ಅವ್ರ ಹತ್ರ ಇದ್ದು 1-2 ತಿಂಗಳು ಅವರ ಜೊತೆಗೆ ಸೇವೆ ಮಾಡಿದ ನಂತರ 1997ನೇ ಇಸ್ವಿ ನವೆಂಬರ್ 28ನೇ ತಾರೀಕು ನಾನು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡೆ. ಸೇವೆಗೆ ಬಂದ ಮೇಲೆ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡೆ. ಅಂದರೆ ನನಗೆ ದೀಕ್ಷಾ ಸ್ನಾನ ಬೇಕು, ಅದು ಸರಿಯಾದದ್ದು, ಅದನ್ನು ಮಾಡಿಸ್ಕೊಳ್ಬೇಕು ಗೊತ್ತಿದ್ರು ಕೂಡ ಅದಕ್ಕೆ ಸರಿಯಾದ ಅವಕಾಶ ದೇವರು ಆಗಲೇ ಮಾಡಿಕೊಟ್ರು. ಆ ಸಮಯದಲ್ಲಿ ಅದಕ್ಕೆ ದೇವರ ಚಿತ್ತವಾಗಿತ್ತು. ಆ ಸಮಯದಲ್ಲಿ ಯಾಕೆಂದ್ರೆ ಎಲ್ಲದಕ್ಕೂ ದೇವರ ವಾಕ್ಯದಲ್ಲಿ ಕೂಡ ಇದೆಯಲ್ಲ ಪಾಸ್ಟ್ರೆ, ಎಲ್ಲದಕ್ಕೂ ಒಂದು ಸಮಯ ಉಂಟು. ಪ್ರಸಂಗಿ ನಾವು ಓದುವಾಗ ಎಲ್ಲದಕ್ಕೂ ಒಂದು ಸಮಯ ಉಂಟು. ನಿಮ್ಮ ಜೀವಿತದಲ್ಲಿ ಕೂಡ ಪಾಸ್ಟ್ರೆ ದೇವರು ಸರಿಯಾದ ಸಮಯದಲ್ಲಿ ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳುವಂತ ದೇವರು ಸಹಾಯ ಮಾಡಿದ್ರು. ಮುಂದೆ ಪಾಸ್ಟ್ರೆ ನಿಮ್ಮ ಹಾಗೆ ನಾನು ಅವರ ಜೊತೆಯಲ್ಲೇ ಸುಮಾರು 4 ವರ್ಷಗಳ ಕಾಲ ಶಿರೂರಲ್ಲಿ ಇರುವಂಥ ಪಾಸ್ಟರ್ ಅಬ್ರಹಂ ಜೊತೆಯಲ್ಲಿ ನಾನು ಸುಮಾರು 4 ವರ್ಷಕ್ಕಿಂತ ಹೆಚ್ಚು 4.5 ವರ್ಷದಷ್ಟು ನಾನು ಸೇವೆಯಲ್ಲಿದ್ದೆ. ಸೇವೆಯಲ್ಲಿ ಅಂದರೆ ಅವರ ಅಸಿಸ್ಟೆಂಟಾಗಿ, ಮೊದಲು ಅಸಿಸ್ಟೆಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನನಗೆ ಏನು ಅನುಭವ ಇರಲಿಲ್ಲ. ಅವ್ರ ಹತ್ರನೇ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡೆ. ನಂತರ ದೇವರ ವಾಕ್ಯನೆಲ್ಲ ಸ್ವಲ್ಪ ಕಲಿತು ಅವರ ಜೊತೆಯಲ್ಲಿ ಅಸಿಸ್ಟೆಂಟ್ ಆಗಿದ್ದು ಸುಮಾರು 4.5 ವರ್ಷ ಸೇವೆ ಮಾಡಿದೆ. ನಂತರ 4 ವರ್ಷ ಒಂದು ಅಬ್ರಹಂ ಪಾಸ್ಟ್ ಅವರೊಟ್ಟಿಗೆ ನೀವು ಸೇವೆ ಮಾಡ್ತಿರೋ ಸಮಯದಲ್ಲಿ ಅಲ್ಲಿ ಆದಂಥ ಅನುಭವ ಪಾಸ್ಟ್ರೆ, ಆ ಒಂದು ಸೇವೆಯಲ್ಲಿ ಕಲಿತಿರುವಂಥ ಸಮಯ ಅಲ್ಲಿ ನನಗೆ ಒಳ್ಳೆಯ ಒಂದು ಅನುಭವ. ಅಂದರೆ ಅವರು ಒಳ್ಳೆಯ ದೇವರ ವಾಕ್ಯದಲ್ಲಿ ಜ್ಞಾನ ಇರುವಂಥವರು ಮತ್ತು ಸತ್ಯವೇದವನ್ನು ಚೆನ್ನಾಗಿ ಕಲಿತಂಥವರು ಮತ್ತು ಅವರಿಂದ ನನಗೆ ಒಳ್ಳೆಯ ಪ್ರೀತಿ ಸಿಕ್ತು, ಒಳ್ಳೆಯ ಸಹಕಾರ ಸಿಕ್ತು. ನಾನು ಸುಮಾರು ಕಡೆ ಕೇಳಿದ್ದೇನೆ, ಎಲ್ಲರಿಂದ ಅಷ್ಟೇನು ಸಹಕಾರ ಸಿಗುವುದಿಲ್ಲ, ಆದರೆ ಆ ದೇವರ ಸೇವಕರಿಂದ ನನಗೆ ಒಳ್ಳೆಯ ಸಹಕಾರ ಸಿಕ್ತು. ನನಗೆ ಒಂದು ಆತ್ಮಿಕ ಬೆಳವಣಿಗೆಗೆ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ಕೊಟ್ಟರು. ನಾನು ಅವರ ಮೂಲಕ ನಂಬಿಕೆಗೆ ಬರೆದಿದ್ದರು, ದೀಕ್ಷಾ ಸ್ನಾನವನ್ನು ಅವರ ಮೂಲಕವಾಗಿ ಮಾಡಿಸಿಕೊಳ್ಳುವಂತೆ ದೇವರು ಸಹಾಯ ಮಾಡಿದ. ಹಾಗೆ ಅವರ ಬಳಿ ಬೇಕಾದಷ್ಟು ಪುಸ್ತಕಗಳು ಇದ್ದವು, ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟಂತ ತುಂಬಾ ಪುಸ್ತಕಗಳಿದ್ದವು. ದೇವರು ಎಲ್ಲವನ್ನು ಸರಿಯಾದ ಸಮಯದಲ್ಲಿ ಪ್ರಾರಂಭದ ಸಮಯವಾಗಿತ್ತು, ಕುಟುಂಬವೂ ಇರಲಿಲ್ಲ, ನಾನು ಒಬ್ಬಂಟಿಗನಾಗಿದ್ದರಿಂದ ಎಲ್ಲ ಪುಸ್ತಕವನ್ನು ಒಂದರ ಮೇಲೆ ಒಂದು ಹಾಗೆ ಇಂಗ್ಲೀಷಲ್ಲಿ, ಮಲಯಾಳಂದಲ್ಲಿ, ಕನ್ನಡದಲ್ಲಿ ಯಾವ ಭಾಷೆಯಲ್ಲಿ ಸಿಗ್ತದೆ ಆ ಭಾಷೆಯಲ್ಲಿ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದೆ. ಹಾಗೆ ನನಗೆ ತುಂಬ ಆತ್ಮಿಕವಾಗಿ ಬೆಳವಣಿಗೆಗೆ ಮತ್ತು ದೇವರ ವಾಕ್ಯದ ಒಂದು ಜ್ಞಾನವನ್ನು ಸ್ವಲ್ಪ ಹೆಚ್ಚು ಪಡೆದುಕೊಳ್ಳಲಿಕ್ಕೆ ಅವಕಾಶ ಆಯಿತು. ಮತ್ತು ಪಾಸ್ಟರ್ ನೀವು ಅಲ್ಲಿ 4.5 ವರ್ಷ ಇದು, ಮತ್ತೆ ಮುಂದೆ ಈ 4.5 ವರ್ಷದ ಆದ ಮೇಲೆ 4.5 ವರ್ಷ ಆದ ಮೇಲೆ ನನಗೆ ಬೇರೆ ಕಡೆ ಸೇವೆಗೆ ಹೋಗಬೇಕು ಅಂತ ನನಗೆ ಇತ್ತು. ಅದು 4.5 ವರ್ಷ ಅಂದರೆ ಮುಂಚಿನಿಂದಲೇ ಬೇರೆ ಕಡೆ ಹೋಗಬೇಕು ಅಂತ ಇತ್ತು. ಆದರೆ ದೇವರು ನನಗೆ ಸರಿಯಾದ ಸಮಯದಲ್ಲಿ ಮಾರ್ಗವನ್ನು ತೆರೆದುಕೊಟ್ರು. ಆ ಟೈಮಲ್ಲಿ ನನಗೆ ಮದುವೆ ಆಗುವಂಥ ಒಂದು ಅವಕಾಶವನ್ನು ದೇವರು ಮಾಡಿಕೊಟ್ರು. ಆ ರೀತಿ ಮದುವೆಯಾಗಿ, ಅಂದರೆ ನಾನು ಮದುವೆ ಆದಂಥ ಹುಡುಗಿ ಕೂಡ ಕರ್ತನ ಸೇವೆಯಲ್ಲಿ ಇದ್ದಂಥ ಸಹೋದರಿ. ಅವರು GFA ಅಂತ ಏನು ಟೀಮ್, GFA ಅದರ ಟೀಮಲ್ಲಿ ಸುಮಾರು ಎಡಪ ಅಲ್ಲಿ ದೇವರ ವಾಕ್ಯವನ್ನು ಬೈಬಲ್ ಕಾಲೇಜಲ್ಲಿ ಕಲಿತು, ಅಲ್ಲಿಂದ GFA ಲೇಡೀಸ್ ಟೀಮಲ್ಲಿ 5-6 ವರ್ಷ ಸೇವೆಯನ್ನು ಮಾಡಿದಂಥ ಅನುಭವ ಉಳ್ಳಂಥ ವ್ಯಕ್ತಿಯಾಗಿದ್ದರು. ಒಳ್ಳೆಯ ಭಕ್ತಿ ಉಳ್ಳಂಥ, ಒಳ್ಳೆಯ ಪ್ರಾರ್ಥನೆ ಜೀವಿತ ಇರುವಂಥ ಒಳ್ಳೆಯ ಎಡಪದವು ನನಗೆ ಕೂಡ ಗೊತ್ತುಂಟು ಪಾಸ್ಟರ್. ಜಾಕಿ ಪೀಟರ್, ಹೌದು, ಜಾಕಿ ಪೀಟರ್ ಇದ್ರು. ನಾನು ಕೂಡ ಕೆಲಸ ಸಲ ಹೋಗ್ತಿದ್ದೆ, ಅಲ್ಲಿಗೆ ಅನುಭವ ಇದೆ. ಹಾಗೆ ಒಳ್ಳೆಯ ಒಂದು ಕರ್ತನ ಸೇವೆಯಲ್ಲಿ ಭಾರ ಉಳ್ಳಂಥ ಒಂದು ಒಳ್ಳೆಯ ಸಹೋದರಿಯನ್ನು ಕರೆತು ನನಗೆ ಭಾಳ ಸಂಗಾತಿಯಾಗಿ ಕೊಟ್ಟರು. ಹಾಗೆ ನಾವು ಅಲ್ಲಿಂದ ಭಟ್ಕಳಕ್ಕೆ ಸೇವೆಗೆ ಕುಟುಂಬವಾಗಿ ಹೋದೆವು. ಎಡಪದ ಕಾಲೇಜ್, ಮದುವೆ ಆದ ನಂತರ ಹೌದು ನೀವು ಭಟ್ಕಳಕ್ಕೆ ಶಿರೂರದಲ್ಲಿ ಇದ್ದೆ ನಾನು. ಅಲ್ಲಿಂದ ಭಟ್ಕಳ ಎಂಬ ಸ್ಥಳಕ್ಕೆ, ಅಲ್ಲಿಂದ ಹತ್ತಿರ ಒಂದು 15 ಕಿಲೋಮೀಟರ್ ದೂರ ಆಗ್ತದೆ, ಅಲ್ಲಿಗೆ ಸೇವೆಗೆ ಹೋದೆ.
ಅಲ್ಲಿ ಪಾಸ್ಟ್ರೆ ನೀವು ಈ ಭಟ್ಕಳಕ್ಕೆ ಸೇವೆಗೆ ಬಂದ ಮೇಲೆ, ನೀವು ಈ ಸುವಾರ್ಥಿಕ ಸೇವೆಯನ್ನು ಪ್ರಾರಂಭ ಮಾಡಿದ ಮೇಲೆ, ನಿಮ್ಮ ಜೀವಿತದಲ್ಲಿ ಸೇವೆ ಮಾಡುವಾಗ ಒಂದೊಂದು ಸೇವಕರ ಜೀವಿತಗಳಲ್ಲಿ ಅನೇಕ ರೀತಿಯ ಒಂದು ಸೇವೆಗೆ ಇಳಿದ ಮೇಲೆ, ಮೊದಲು ಗೊತ್ತಿರುವುದಿಲ್ಲ, ಯಾಕೆಂದರೆ ಸೇವೆಗೆ ಇಳಿದ ಮೇಲೆ ಅನೇಕ ಅನುಭವಗಳು ಒಂದು ಜೀವಿತದಲ್ಲಿ ಒಂದು ಕುಟುಂಬದಲ್ಲಿ ಬರ್ತದೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಈ ಸುವಾರ್ತೆಗೆ ಇಳಿದಂಥ ಸಮಯದಲ್ಲಿ, ಈ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ನಿಮಗೆ ಆದಂಥ ಅನುಭವಗಳು? ನಾನು ಸೇವೆಗೆ ಹೊರಟಂಥ ಸಮಯದಲ್ಲಿ ನಾವಿಬ್ಬರೇ, ನಮಗೆ ಏನು ಭಾಳಷ್ಟು ವಸ್ತುಗಳು ಏನೂ ಇರಲಿಲ್ಲ. ಕೆಲವೊಂದು ನಮಗೆ ಒಂದೆರಡು ಸೂಟ್ಕೇಸ್ಗಳು, 2-3 ಸೂಟ್ಕೇಸ್ಗಳಿದ್ದವು. ಅದರಲ್ಲಿ ಸ್ವಲ್ಪ ಬಟ್ಟೆ ಇತ್ತು, ಮತ್ತು ಈ ಶಿರೂರಲ್ಲಿರುವಂಥ ಅಬ್ರಂ ಪಾಸ್ಟರ್ ಅವರು ಕೊಡಿಸಿದಂಥ ಕೆಲವೊಂದು ಪಾತ್ರೆಗಳು ಇತ್ತು. ಅದು ಎಲ್ಲ ಒಂದು ಬ್ಯಾಗಲ್ಲಿ ಇಡಿಸುವಷ್ಟು ಪಾತ್ರೆಗಳಿತ್ತು. ಹಾಗೆ ನಾವು ಅಲ್ಲಿ ಸೇವೆಗೆ ಹೋಗಿ ಒಂದು 550 ರೂಪಾಯಿಯ ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡೆ. ನಮಗೆ ಪ್ರಾರಂಭದ ದಿನಗಳಲ್ಲಿ ಅಂತೇಳಿದರೆ ಆ ಬಾಡಿಗೆ ಮನೆಯಲ್ಲಿ ಮೊದಲೇ ಸೊಳ್ಳೆ ಬೇಕಾದಷ್ಟು, ಸೆಕೆ ಮತ್ತು ಸೊಳ್ಳೆ, ಅದರ ಜೊತೆಗೆ ಫ್ಯಾನು ಕೂಡ ಇರಲಿಲ್ಲ. ಸುಮಾರು 1.5 ತಿಂಗಳು ನಾವು ಮದುವೆಯಾಗಿ ಹೊಸದರಲ್ಲಿ ಅಲ್ಲಿಗೆ ಹೋದಾಗ ಒಂದು ಫ್ಯಾನ್ ಇಲ್ಲ, ನಮಗೆ ತಗೊಳ್ಳಿಕ್ಕೆ ಹಣವೂ ಇಲ್ಲ, ಮತ್ತು ಎರಡನೇದಾಗಿ ಸೊಳ್ಳೆಗೆ ಯಾವ ಕಡಿಮೆ ಇಲ್ಲ, ಸೆಕೆಗೆ ಯಾವ ಕೊರತೆ ಇಲ್ಲ. ಅದರ ಮಧ್ಯದಲ್ಲಿ ಅಲ್ಲಿ ಇದ್ದುಕೊಂಡು ಅದೇ 1.5 ತಿಂಗಳು ಅಲ್ಲಿ ಇದ್ದುಕೊಂಡು ಆನಂತರ ಮನೆ ಚೇಂಜ್ ಮಾಡಿ ಮತ್ತೊಂದು ಮನೆಗೆ ಬಂದು ಅಲ್ಲಿ ಕೂಡ ನಾವು ಆರ್ಥಿಕವಾದ ಟೈಟ್ ಇತ್ತು. ಅದರ ಮಧ್ಯದಲ್ಲಿ ಸುಮಾರು 1 ವರ್ಷ ನಾವು ಕಾದಿದ್ದು, ಪ್ರೇಯರ್ ಮಾಡಿ ಅದ ನಂತರ ದೇವರು ನಮಗೆ ಒಬ್ಬ ವ್ಯಕ್ತಿಯನ್ನು ನಂಬಿಕೆಗೆ ನಡೆಸಲಿಕ್ಕೆ ಸಹಾಯ ಮಾಡಿದರು. ಆದರೆ ಅದರ ಮಧ್ಯದಲ್ಲಿ ಅಂತೇಳಿದರೆ ಏನು ಹಣದ ಒಂದು ಕೊರತೆ ಅಥವಾ ಆರ್ಥಿಕ ಸಮಸ್ಯೆಗಳು ನಮಗೆ ಬೇಕಾದಷ್ಟು ಇರ್ತಾಯಿತ್ತು. ಅಂದರೆ ನಾನು ಮದುವೆ ಆದ ಟೈಮಲ್ಲೂ ನನಗೆ ಆರ್ಥಿಕ ಕೊರತೆ ಇತ್ತು. ಕೊರತೆಗಳ ಮಧ್ಯದಲ್ಲಿ ಕರ್ತನು ಅದ್ಭುತಕರವಾಗಿ ಮದುವೆನ ನಡೆಸಿದ್ದು. ಅಂದರೆ ನಮಗೆ ಉಳಿದವರು ಮಾಡೋ ಥರ ಮಾಡಲಿಕ್ಕೆ ನಮಗೆ ಒಂದು ಕೋಟನ್ನು ತೆಗೆದುಕೊಳ್ಳಿಕ್ಕೂ ಹಣ ಇರಲಿಲ್ಲ, ಅಥವಾ ಏನಂತ ಹೇಳ್ಬೋದು, ಏನು ಎಲ್ಲ ನಮಗೆ ಸೇವೆಯಲ್ಲಿದ್ದಂಥವ್ರು ಅಂತ ಹೇಳುವಾಗ ನಮಗೆ ಏನು ಸಿಕ್ಕರು ಎಲ್ಲ ದಾನ, ಗಿಫ್ಟಾಗಿ ಸಿಕ್ಕಿದ್ದೆ. ನಾವೇ ಗಿಫ್ಟು, ನಮಗೆ ಸಿಕ್ಕಂಥ ರಕ್ಷಣೆನೂ ಗಿಫ್ಟು, ನಮಗೆ ಸಿಕ್ಕಂಥ ವಸ್ತುಗಳು ಗಿಫ್ಟು, ಎಲ್ಲವೂ ಗಿಫ್ಟಾಗಿ ಸಿಕ್ಕಿದ್ದು. ಏನು ಗಿಫ್ಟಾಗಿ ಸಿಕ್ಕಿದೆ ಅದರಲ್ಲಿ ಮದುವೆ ಆಯಿತು. ನಂತರ ಸೇವೆಗೆ ಬಂದಾಯಿತು. ಸೇವೆಯಲ್ಲಿ ಬಂದಾಗ ದೇವರು ನಮ್ಮನ್ನು ನಡೆಸಬೇಕು, ದೇವರು ನಡೆಸ್ತಾ ಬಂದ. ಆದರೆ ಹಣದ ಕೊರತೆ ಬೇಕಾದಷ್ಟಿತ್ತು. ಆ ಕೊರತೆಗಳ ಮಧ್ಯದಲ್ಲಿ ನಿಧಾನವಾಗಿ ಸೇವೆಯಲ್ಲಿ ಮುಂದುವರಿತಾ ಬಂದೆವು. ಫಸ್ಟ್ ನೀವು ಸೇವೆ ಮಾಡ್ತಿರುವಂಥ ಸಮಯದಲ್ಲಿ, ಯಾಕೆಂದರೆ ಅನೇಕ ಸೇವಕರು ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ, ಸೇವೆ ಮಾಡುವಂಥ ಸಮಯದಲ್ಲಿ ಅನೇಕರ ಜೀವಿತ ಅನೇಕ ವಿರೋಧಗಳು, ಅಡ್ಡಿಗಳು, ಹೋರಾಟಗಳು, ಅನೇಕ ಸಮಸ್ಯೆಗಳು. ನಿಮಗೆ ಆರ್ಥಿಕ ಸಮಸ್ಯೆ ಇತ್ತು, ಯಾಕೆಂದರೆ ಮದುವೆ ಆದಂಥ ಮೊದಲ ಸಮಯಗಳು, ಯಾಕೆಂದರೆ ಒಂದು ಬಾಡಿಗೆ ಮನೆಯಲ್ಲಿದ್ದುಕೊಂಡು ನೀವು ಹೇಳ್ತಿದ್ದೀರಿ, ನಿಮ್ಮ ಆ ಒಂದು ಪರಿಸ್ಥಿತಿಯಲ್ಲಿ ಮಾಡುವಂಥ ಸಮಯದಲ್ಲಿ, ಈ ಸುವಾರ್ತೆ ಸಾರುವಂಥ ಸಮಯದಲ್ಲಿ ಯಾವ ರೀತಿಯಾದ ಯಾವುದೇ ಒಂದು ನಿಮಗೆ ತೊಂದರೆಗಳು, ಸಮಸ್ಯೆಗಳು? ಅಂದರೆ ಮೊದಲನೇ ತೊಂದರೆ ನಾನು ಹೇಳಿದೆ, ಆರ್ಥಿಕ ಸಮಸ್ಯೆ ಬೇಕಾದಷ್ಟು ಇತ್ತು. ನಂತರ ಅಂತೇಳಿದರೆ ಇನ್ನು ನಮಗೆ ಸ್ವಂತ ಸ್ಥಳವೂ ಮನೆಯೂ ನಮಗಿರಲಿಲ್ಲ. ಈಗ 1 ವರ್ಷ ಆದಮೇಲೆ ಒಬ್ಬರು ನಂಬಿಕೆಗೆ ಬಂದರು. ಆನಂತರ ಸುಮಾರಷ್ಟು ಜನ ಕರ್ತನನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡರು. ಹೀಗೆ ಬಂದಾಗ ಕೆಲವು ಕ್ರೈಸ್ತ ಪಂಗಡಗಳಿಂದ ವಿರೋಧ ಬರಲಿಕ್ಕೆ ಶುರುವಾಯಿತು. ಅಂದರೆ ಜನರು ಕರ್ತನನ್ನು ಹಿಂಬಾಲಿಸುವಾಗ, ನಾವು ಹಿಂದೆ ಇದ್ದಂಥ ಪಂಗಡದಲ್ಲಿ ನಾವು ಕರ್ತನನ್ನು ನಂಬಿದಂಥ ಸಮಯದಲ್ಲಿ, ಅಂದರೆ ನಾನು ಆ ವಿಷಯವನ್ನು ಹೇಳಲಿಲ್ಲ, ನಾನು ಕರ್ತನನ್ನು ನಮ್ಮ ಹಳೆಯ ಪಂಗಡದ ಸಭೆಗಳಿಗೆ ಹೋಗುವುದು ಕಡಿಮೆ, ಅಪರೂಪಕ್ಕೆ ಹೋಗ್ತಾ ಇದ್ದೆ. ಆದರೆ ಒಂದು ಫಾದರ್ ಜೊತೆಗೆ ಒಂದು ಒಳ್ಳೆಯ ಕಾಂಟ್ಯಾಕ್ಟ್ ಇತ್ತು. ಅವರು ಹೋದ ಮೇಲೆ ಮತ್ತೆ ನಾನು ಕಡಿಮೆ ಮಾಡಿದೆ, ಆದರೂ ಹೋಗ್ತಾ ಇದ್ದೆ. ಆದರೆ ನಾನು ಯಾವಾಗ ಕರ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿ ಹಿಂಬಾಲಿಸಲಿಕ್ಕೆ ತೀರ್ಮಾನ ಮಾಡಿದೆ, ಆಗ ವಿರೋಧ ಬಂತು. ವಿರೋಧ ಅಂತೇಳಿದರೆ ಅವರು ಸಿಕ್ಕಾಪಟ್ಟೆ ವಿರೋಧ ಮಾಡಿದರು. ಅವರು ವಿರೋಧ ಮಾಡಿದ್ದಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ ತಮ್ಮನಿಗೆ ಎಲ್ಲ ತುಂಬ ಉಪದ್ರವ, ಶಾರೀರಿಕ ಉಪದ್ರವ ಅಲ್ಲ, ಮಾನಸಿಕ ಉಪದ್ರವ ಕೊಟ್ಟರು. ಅವನ ವಿದ್ಯಾಭ್ಯಾಸಕ್ಕೆ ಅಡ್ಡಿಪಡಿಸಿದರು. ಏನೇ ಇರಲಿ, ನಾನು ಸೇವೆಗೆ ಬಂದು ಕೆಲವೊಬ್ಬರು ನಂಬಿಕೆಗೆ ಬರಲಿಕ್ಕೆ ಶುರು ಮಾಡಿದಾಗಲೂ ಕೂಡ ಕೆಲವು ನಾಮಧೇಯ ಕ್ರೈಸ್ತ ಪಂಗಡಗಳಿಂದ ನಮಗೆ ತುಂಬ ಹಿಂಸೆ, ವಿರೋಧಗಳು ಬಂತು. ನಮ್ಮನ್ನು ಅಲ್ಲಿಂದ ಪ್ರಾರ್ಥನೆ ನಿಲ್ಲಿಸಿಬಿಡಬೇಕು, ಅಲ್ಲಿಂದ ನಮ್ಮನ್ನು ಹೊರಗಡೆ ಹಾಕಬೇಕು, ಓಡಿಸ್ಬೇಕು ಅಂತೆಲ್ಲ ವಿಚಾರ ಮಾಡಿದರು. ಸುಮಾರು ಇಂಥ ಕೇಸುಗಳನ್ನೆಲ್ಲ ಕೊಟ್ಟರು.
ಪೊಲೀಸ್ ಸ್ಟೇಷನಿಗೆ ಹೋಗೋದು ಬರುವುದು, ಹೀಗೆ ಸುಮಾರು ವಿಷಯಗಳನ್ನೆಲ್ಲ ಮಾಡಿದ್ದಾರೆ. ಮತ್ತು ಈ ಥರ ಪಂಗಡಗಳ ಜೊತೆಗೆಲ್ಲ ಸೇರಿಕೊಂಡು ಸುಮಾರಷ್ಟೆಲ್ಲ ಹೋರಾಟ ಮಾಡಿದ್ದಾರೆ. ಆದರೆ ದೇವರು ಅದರ ಮಧ್ಯದಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದರು. 13 ವರ್ಷಗಳ ಕಾಲ ನಾವು ಭಟ್ಕಳದಲ್ಲಿ ಸೇವೆಯಲ್ಲಿದ್ದೇವೆ. ಫಸ್ಟ್ ನೀವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಮೊದಲ ಜೀವಿತದಲ್ಲಿ ಕಷ್ಟಗಳು, ಈಗ ನಿಮಗೆ ಫಸ್ಟ್ ಮಕ್ಕಳು? ನನಗೆ ಕರ್ತನು 3 ಜನ ಗಂಡು ಮಕ್ಕಳನ್ನು ಕೊಟ್ಟಿದ್ದಾರೆ. ಈಗ 3 ಜನ ಗಂಡು ಮಕ್ಕಳನ್ನು ಕೊಟ್ಟಿದ್ದಾರೆ. ಒಬ್ಬನು ಈಗ 8ನೇ ತರಗತಿ, 2ನೇವನು 6, 3ನೇವನು 2ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಈಗ ರಜೆ, ಈಗ ಶಾಲೆ ಪ್ರಾರಂಭವಾಗ್ತದೆ. ಆವಾಗ 8, 6, 2ಕ್ಕೆ ಹೋಗಿ. ಫಸ್ಟ್ ನೀವು ಈಗ ಸುವಾರ್ತಿಕ ಸೇವೆಯನ್ನು ಮಾಡ್ತಾಯಿದ್ದೀರಿ, ಮತ್ತು ಕೊನೆಗೆ ಅಲ್ಲಿ ಬಂದು ಭಟ್ಕಳದಲ್ಲಿ ಒಂದು ಸಭೆಯನ್ನು ಕೂಡ ಪ್ರಾರಂಭ ಮಾಡಿ ಜನಗಳನ್ನು ರಕ್ಷಣೆಗೆ ನಡೆಸಿದ್ದೀರಿ. ಆ ಸಮಯದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ನೀವು ರಕ್ಷಣೆಗೆ ಬಂದ ಮೇಲೆ ಸುವಾರ್ಥ ಸೇವೆಯನ್ನು ಮಾಡುವ ಸಮಯದಲ್ಲಿ ಅಥವಾ ಭಟ್ಕಳಕ್ಕೆ ಬಂದು ನೀವು ಸೇವೆಯನ್ನು ಪ್ರಾರಂಭ ಮಾಡಿದ ಮೇಲೆ ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳಿತ್ತು, ಆರ್ಥಿಕ ಸಮಸ್ಯೆಗಳಿತ್ತು, ಎಲ್ಲವಿತ್ತು. ಎಲ್ಲವೂ ನಿಮಗಾಗಿ ನೀವು ಹೇಳಿದಿರಿ, ಎಲ್ಲವೂ ದೇವರು ರಕ್ಷಣೆ ಕೊಟ್ಟದ್ದು ಗಿಫ್ಟ್, ಎಲ್ಲವೂ ಬಂದದ್ದು ಗಿಫ್ಟ್. ಮುಂದೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳು ಮಾಡಿರುವುದಾದರೆ, ದೇವರು ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಿರುವುದಾದರೆ, ಯಾಕೆಂದರೆ ನಮ್ಮ ಆಸರೆ ಟಿ ವಿಯನ್ನು ವೀಕ್ಷಿಸುತ್ತಿರುವಂಥ ವೀಕ್ಷಕರು ಅನೇಕರು ನಿಮ್ಮ ಸುವಾರ್ತಿಕ ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಿಜವಾಗಿ ದೇವರು ನಿಮ್ಮನ್ನು ಸೇವೆಗೆ ಕರೆದ ಮೇಲೆ, ಯಾಕೆಂದರೆ ದೇವರು ನನ್ನನ್ನು ಸೇವೆಗೆ ಕರೆದ ದೇವರಿಗೆ ನೀವು ಒಪ್ಪಿಸಿಕೊಟ್ಟು ಈ ಸುವಾರ್ಥ ಸೇವೆಗೆ ಇಳಿದ ಮೇಲೆ ಅನೇಕ ಕಷ್ಟಗಳು ಬಂದರು, ನಷ್ಟಗಳಾದರು. ಎಲ್ಲ ಕೊರತೆಗಳ ಮಧ್ಯದಲ್ಲಿಯೂ ದೇವರಿಗಾಗಿ ನಿಂತು ಆ ಸೇವೆಯನ್ನು ಮಾಡೋ ಸಮಯದಲ್ಲಿ ದೇವರು ನಿಮ್ಮ ಜೀವಿತ ಅದ್ಭುತವಾಗಿ ನಡೆಸ್ತಿರೋದು ನೀವು ಹೇಳಿದಿರಿ. ಆ ಮಧ್ಯದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಏನಾದರೂ ಅದ್ಭುತಗಳು ಮಾಡಿರುವುದಾದರೆ, ದೊಡ್ಡ ಕಾರ್ಯಗಳನ್ನು ಮಾಡಿರುವುದಾದರೆ, ನೀವು ಈ ಅದ್ಭುತಗಳು ದೇವರು ಎಷ್ಟು ಮಾಡಿದ್ದಾನೆ ಅಂತ ಹೇಳಬೇಕು ಅಂತ ಹೇಳಿದರೆ ಲೆಕ್ಕ ಇಲ್ಲದಷ್ಟು ಅದ್ಭುತಗಳನ್ನು ಮಾಡಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ವರ್ಣಿಸಲು ಅಶಕ್ಯವಾದಂಥ ದೇವರ ಹೊರಕ್ಕಾಗಿ ಸ್ತೋತ್ರವಾಗಲಿ, ಮತ್ತು ಆತನ ಉಪಕಾರಗಳನ್ನು ಎಣಿಸ್ಲಿಕ್ಕೂ ವರ್ಣಿಸ್ಲಿಕ್ಕೂ ಆಗಲ್ಲ. ಆತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ. ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಅರ್ಪಿಸ್ತೇನೆ. ಅಂದರೆ ನಮಗೆ ಎಷ್ಟು ಸಲ ನಮಗೆ ಊಟ ಇಲ್ಲದಂಥ ಅಥವಾ ಹಸಿವೆಯಿಂದ ಬೀಳಲಿಲ್ಲ, ಆದರೆ ಊಟ ಇಲ್ಲದಂಥ ಪರಿಸ್ಥಿತಿ ಬರ್ತದೆ. ಸಾಯಂಕಾಲಕ್ಕೆ ಇನ್ನು ನಮಗೆ ಊಟಕ್ಕೆ ಇಲ್ಲ. ಈ ರೀತಿ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಬಂದಿದ್ದಾವೆ. ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಮಗಿಲ್ಲ, ಆದರೆ ನಾವು ಪ್ರೇಯರ್ ಮಾಡುವಾಗ ದೇವರು ನಮಗೆ ಮಾರ್ಗವನ್ನು ತೆರೆದುಕೊಟ್ಟಿದ್ದಾನೆ. ಯಾರೋ ಸೇವಕರಾಗಲಿ ಅಥವಾ ನಾವು ನೆನೆಸಿಕೊಳ್ಳದೇ ಇರುವಂಥ ಕಡೆಗಳಿಂದ ನಮಗೆ ಯಾರೋ ಸೇವೆಗೋಸ್ಕರ ಕಾಣಿಕೆಯನ್ನು ಗಿಫ್ಟನ್ನು ಕಳಿಸಿಕೊಟ್ಟು ಅದ್ಭುತಕರವಾಗಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಹಾಗೆ ಎಷ್ಟೋ ಸಂದರ್ಭಗಳು ಇದ್ದಾವೆ. ಅದನ್ನು ಹೇಳಬೇಕು ಅಂತ ಪೂರ್ತಿ 13 ವರ್ಷ ಅಲ್ಲಿದ್ದಾಗ ಪೂರ್ತಿ ದಿನಗಳು ಹೆಚ್ಚು ಕಡಿಮೆ ಹಾಗೇ ಇದ್ದು, ಅದಕ್ಕೆ 1, 2 ಹೇಳಲಿಕ್ಕೆ ಆಗಲ್ಲ. ಭಾಳಷ್ಟು ವಿಷಯಗಳಿದ್ದಾವೆ. ಇನ್ನೂ ಹೇಳಬೇಕು ಅಂತೇಳಿದರೆ ಮಕ್ಕಳ ಫೀಸನ್ನು ಕಟ್ಟಬೇಕು ಶಾಲೆಗೆ ಹೋಗುವಾಗ. ಈಗ ಫೀಸ್ ಕಟ್ಟಬೇಕು ಅಂತೇಳಿದರೆ ನಮಗೆ ಸ್ಕೂಲ್ ಓಪನ್ ಆಗುವಂಥ ಟೈಮಲ್ಲಿ ಅದೊಂದು ಭಾರವೇ ಆಗಿರುತ್ತದೆ. ಆದರೆ ಫೀಸ್ ಇಷ್ಟು ಅಂತ ಅವರು ಪತ್ರವನ್ನು ಚೀಟಿಯನ್ನು ಬರೆದು ಕೊಟ್ಟು ಕಳಿಸುವಾಗ ನಾವು ಅದನ್ನು ತೆಗೆದುಕೊಂಡು ಹೋಗಿಟ್ಟು ಕೈ ಇಟ್ಟು, ದೇವರೇ ಮಕ್ಕಳ ಫೀಸ್ ಕಟ್ಟಬೇಕು, ನೀನೇ ಮಾರ್ಗತ್ತರೆ, ಈಗ ನಿನಗೆ ಭಾರವನ್ನು ಒಪ್ಪಿಸಿಕೊಟ್ಟಿದ್ದೇನೆ. ದೇವರ ಸಮಯವಾಗುವಾಗ ಎಲ್ಲಿಂದಾದರೂ ಯಾವ ಒಂದು ಮುಖಾಂತರದಿಂದಾಗಲೂ ದೇವರು ಅದಕ್ಕೆ ಮಾರ್ಗವನ್ನು ತೆರೆದು ಕೊಡ್ತಾಯಿದ್ರು. ಹೌದು, ನಿಜವಾಗಿ ಪಾಸ್ಟ್ರೆ, ನಿಜವಾಗಿ ಅನೇಕ ಸೇವಕರ ಜೀವಿತದಲ್ಲಿ ಕೂಡ ನಾವು ಅನೇಕ ನಿಸ್ವಾರ್ಥಿಕ ಕಾರ್ಯವನ್ನು ಕೇಳುವ ಸಮಯದಲ್ಲಿ, ಎಲ್ಲ ಸೇವಕರ ಜೀವಿತದಲ್ಲಿ ದೇವರು ರೈಟ್ ಸಮಯದಲ್ಲಿ ದೇವರ ಹತ್ರ ಪ್ರಾರ್ಥಿಸುವಂಥ ಸಮಯದಲ್ಲಿ, ದೇವರ ಹತ್ರ ಕೇಳಿಕೊಳ್ಳೋ ದೇವರ ಮಕ್ಕಳಿಗೆ, ದೇವರ ಸೇವೆಯನ್ನು ಮಾಡೋರ ಎಲ್ಲ ಅವಶ್ಯಕತೆಗಳನ್ನು ದೇವರು ಸಂಧಿಸುವುದನ್ನು ಕಾಣುತ್ತೇವೆ. ನಿಜವಾಗಿ ದೇವರ ಕೆಲಸವನ್ನು ಮಾಡುವ ಸಮಯ, ನಾವು ದೇವರ ಕಾರ್ಯಗಳನ್ನು ಮಾಡುವ ಸಮಯ ದೇವರು ಯಾರನ್ನು ಕೂಡ ಹಸಿವೆ ಉಳ್ಳವರಾಗಿ ಬಿಡುವ ದೇವರಲ್ಲ. ಯಾಕೆಂದ್ರೆ ದೇವರು ಎಲ್ಲವನ್ನು ಕೂಡ ದೇವರಾಗಿದ್ದಾನೆ. ನಿಜವಾಗಿ ಈ ಸೇವಕರ ಜೀವಿತ, ನಿಮ್ಮ ಜೀವಿತಲ್ಲೂ ಕೂಡ ದೇವರು ರೈಟ್ ಟೈಮಲ್ಲಿ ಎಲ್ಲವನ್ನು ದೇವರು ಒದಗಿಸಿಕೊಟ್ಟಿದ್ದಾನೆ. ನಿಮ್ಮ ಮಕ್ಕಳಿಗೆ ಬೇಕಾದ ವಿದ್ಯಾಭ್ಯಾಸವನ್ನು ಮಾಡಿಸಲಿಕ್ಕೆ ದೇವರು ಇಷ್ಟೆಲ್ಲ ನಮ್ಮನ್ನು ಆಶ್ಚರ್ಯಕರವಾಗಿ ನಡೆಸಿರುವಾಗ, ಒಂದು ವೇಳೆ ಈ ಭೂಮಿಯಲ್ಲಿ ನಮಗೆ ಸ್ಥಳ ಮನೆ ಸಿಗದಿದ್ರೂ ಪರವಾಗಿಲ್ಲ, ಈ ಭೂಮಿ ಎಲ್ಲ ನಮ್ಮ ಕರ್ತನದೇ. ಎರಡನೇದಾಗಿ ಪರಲೋಕದಲ್ಲಿ ಅಂತೂ ನಮಗೆ ಒಂದು ಬಿಡಾರವನ್ನು ಯೇಸು ಸ್ವಾಮಿ ಸಿದ್ಧ ಮಾಡಿದ್ದಾನೆ. ಆ ಬಿಡಾರವಂತೂ ಅಲ್ಲಿಂದ ಕದಲೋದಿಲ್ಲ. ಆ ಬಿಡಾರವನ್ನು ತಕ್ಕ ಸಮಯದಲ್ಲಿ ನಮಗೆ ಕೊಡ್ತಾನೆ. ಆದರೆ ದೇವರು ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂಥ ದೇವರು. ನಾವು ಯಾವ ಬಾಡಿಗೆ ಮನೆಯಲ್ಲಿ ಉಳಿಬೇಕಾ, ಸ್ವಂತ ಮನೆಯಲ್ಲಿ ಉಳಿಬೇಕಾ, ಅದೆಲ್ಲ ದೇವರ ನಿರ್ಧಾರ. ಅದು ದೇವರು ತಕ್ಕ ಸಮಯದಲ್ಲಿ ಕೊಡ್ತಾನೆ ಅಂತ ನಂಬಿಕೆ ಉಂಟು. ಹೌದು. ನಿಜವಾಗಿ ಪ್ರಿಯ ವೀಕ್ಷಕರೇ, ಈ ದಿನ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಅಬ್ರಾಮ್
ಅವರ ಜೀವಿತದಲ್ಲಿ ದೇವರು ಮಾಡಿದಂಥ ಕಾರ್ಯಗಳು ಯಾವ ರೀತಿ ಅವರೊಂದು ಸಣ್ಣ ಪ್ರಾಯದಲ್ಲಿ ಬೆಳೆದು ಬರುವಂಥ ಸಮಯದಲ್ಲಿ, ಅವರ ತಂದೆ ತಾಯಿಗೆ 7 ಮಂದಿ ಮಕ್ಕಳಿರುವಂಥ ಸಮಯದಲ್ಲಿ, ಹಿರಿಯವರಾಗಿರುವಾಗ ಆದರೂ ಅವರು ದೇವರನ್ನು ಆಸಕ್ತಿಯಿಂದ ಅವರೊಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದರು. ದೇವರ ವಾಕ್ಯವನ್ನು ಅವರು ಒಂದು ಓದುವಂಥ ಒಂದು ಆಸಕ್ತಿಯಿಂದ ಅವರು ಅನೇಕ ಪುಸ್ತಕಗಳನ್ನು ಓದುವಂಥ ಸಮಯದಲ್ಲಿಯೂ ಅವರು ದೇವರ ಒಂದು ಸತ್ಯವೇದ ಹೊಸ ಒಡಂಬಡಿಕೆ ಪುಸ್ತಕವನ್ನು ತೆಗೆದುಕೊಂಡು ಅವರು ಓದಿದ್ರು. ಕೊನೆಗೆ ಅವರು ದೇವರನ್ನು ಕಂಡುಕೊಳ್ಳುವಂತೆ, ಯಾಕೆಂದರೆ ದೇವರನ್ನು ಆಸೆ ಪಡುವಂಥ ಸಮಯದಲ್ಲಿ ಆ ಒಂದು ವಾಕ್ಯಗಳನ್ನು ಇನ್ನೂ ಕಲಿಯಬೇಕೆಂಬ ಆಸೆಯೊಂದಿಗೆ ಮುಂದಕ್ಕೆ ಹೋಗುವಾಗ ಯಾವ ರೀತಿ ಸೇವಕರ ಜೀವಿತದಲ್ಲಿ ಅದ್ಭುತವಾದ ರೀತಿಯಲ್ಲಿ ತಕ್ಕ ಸಮಯದಲ್ಲಿ ಎಲ್ಲಿ ಹೋಗಬೇಕು, ಎಲ್ಲಿ ದೇವರ ವಾಕ್ಯವನ್ನು ಕಲಿಯಬೇಕು, ಎಲ್ಲಿ ದೇವರಿಗಾಗಿ ಜೀವಿಸಬೇಕು, ಏನು ಮಾಡಬೇಕು, ಬೇಕಾದೆಲ್ಲ ಮಾರ್ಗದರ್ಶನವನ್ನು ದೇವರು ಕೊಟ್ಟು ಅವರನ್ನು ನಡೆಸಿಕೊಂಡು ಈಗ ಅವರು ಒಳ್ಳೆ ಒಂದು ಸೇವಕರಾಗಿ ಸುವಾರ್ತಿಕರಾಗಿ ಅನೇಕ ಕಡೆಗಳಲ್ಲಿ ಹೋಗಿ ದೇವರಿಗಾಗಿ ಅನೇಕ ಆತ್ಮಗಳನ್ನು ಅವರು ಸಂಪಾದಿಸುವುದನ್ನು ನಾವು ಕಾಣ್ತೇವೆ. ಅದೇ ರೀತಿ ಅವರ ಜೀವಿತದಲ್ಲಿ ಅನೇಕ ಕಷ್ಟಗಳು ಅವರು ದೇವರಿಗಾಗಿ ಒಪ್ಪಿಸಿಕೊಟ್ಟು ಕುಟುಂಬವಾಗಿ ಈ ದಿನಗಳಲ್ಲಿ ಅವರು ಸೇವೆ ಮಾಡುವಂಥ ಸಮಯದಲ್ಲಿ ಅವರ ಈ ಸುವಾರ್ತಿಕ ಅವರ ಈ ಒಂದು ಸಭೆಯನ್ನು ಎಲ್ಲವನ್ನು ಮಾಡುವಂಥ ಸಮಯದಲ್ಲಿ ನಿಜವಾಗಿ ಅದೊಂದು ದೊಡ್ಡ ಆಶೀರ್ವಾದ ಪ್ರಿಯರೇ. ನಿಜವಾಗಿ ಪ್ರಿಯರೇ, ನಾವು ಕೂಡ ಇವರ ಸಾಕ್ಷಿಯ ಮೂಲಕ ನಮಗಾಗಿ ಕೂಡ ಅದು ಉತ್ತೇಜನವಾಗಿದೆ ಪ್ರಿಯರೇ, ಆಶೀರ್ವಾದವಾಗಿದೆ. ನಾವು ಕೂಡ ಎಂಥ ಪರಿಸ್ಥಿತಿಯಲ್ಲಿ ಇರಲಿ, ನಮಗೊಂದು ಸ್ವಂತ ಮನೆ ಇದ್ದರೂ ಇಲ್ಲದಿದ್ದರೂ, ಆಹಾರ ಇದ್ದರೂ ಇಲ್ಲದಿದ್ದರೂ, ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ನಾವು ದೇವರ ಕೆಲಸವನ್ನು ನಾವು ಮಾಡುವವರಾಗಬೇಕು. ಆಗ ದೇವರು ನಮ್ಮನ್ನು ಯಾವತ್ತೂ ಕೂಡ ಹಸಿವೆ ಉಳ್ಳವರಾಗಿ ದೇವರು ಬಿಡುವ ದೇವರಲ್ಲ. ನಮ್ಮ ಎಲ್ಲ ಅಗತ್ಯತೆಗಳನ್ನು ಸಂಧಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ದೇವರು ನಮಗೆ ಸ್ತೋತ್ರ. ಈ ಒಂದು ಸುವಾರ್ತಿಕ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿರುವಂಥ ಪ್ರತಿಯೊಂದು ವೀಕ್ಷಕರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ನಾವು ವಂದಿಸುತ್ತೇವೆ. ಮುಂದಿನ ಈ ಸುವಾರ್ತಿಕ ಕಾರ್ಯಕ್ರಮದೊಂದಿಗೆ ಹೊಸ ಅತಿಥಿಯೊಂದಿಗೆ ನಾವು ನಿಮ್ಮ ಮುಂದೆ ಬರುತ್ತೇವೆ. ಆವರೆಗೂ ನಮ್ಮ ಈ ಆಸರೆ ಟಿವಿಯನ್ನು ವೀಕ್ಷಿಸುತ್ತೇವೆ. ವಂದನೆ.